ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಪ್ರಿಲ್ 1, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಮೊದಲ ಆರ್ಟಿಕಲ್ ನಡೆಯಲ್ಲಿ MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಟೆಕ್ನಾಲಜಿಯನ್ನು ಹೆಚ್ಚು ಇನ್ವಾಲ್ವ್ ಮಾಡ್ತಾ ಇರೋದ್ರಿಂದ ಈ ಒಂದು ಯೋಜನೆಯ ಆಬ್ಜೆಕ್ಟಿವನ್ನು ನಾವು ಮೀರ್ತಾ ಇದ್ದೀವಿ. ಬೇಸಿಕಲಿ ಏನು ಯೋಜನೆ ಆಬ್ಜೆಕ್ಟಿವ್ ಇದೆ ಅದನ್ನು ಬಿಟ್ಟು ಟೆಕ್ನಾಲಜಿ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು, ನೆಗೆಟಿವ್ ಆಸ್ಪೆಕ್ಟ್ ನಡಿನಲ್ಲಿ ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಜನರಲಿ ಈ ಒಂದು ಯೋಜನೆಯ ಲೂಪ್ ಹೋಲ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಅಂತ. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಫೈನಾನ್ಸ್ ಕಮಿಷನ್ ಹಾಗೂ ಕೇರಳದಲ್ಲಿ ನಡೀತಾ ಇರುವಂತಹ ಒಂದು ಟಸಲ್ ಏನಿದೆ ಅಲ್ಲ, ಅಂದರೆ ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ಸನ್ನು ರೀಕನ್ಸಿಡರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇರಳ ಸರ್ಕಾರದ ಒಂದು ಕನ್ಸರ್ನನ್ನು ಸಹ ನಾವು ಕಾಣುವಂಥದ್ದು. ಇನ್ನು HIV ಹೋಗ್ಲಾಡಿಸ್ಲಿಕ್ಕೆ ಅಂತಲೇ ತಂದಿರುವಂತಹ ಆ್ಯಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್ ಅಥವಾ ಥೆರಪಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಥೆರಪಿ ನಡಿನಲ್ಲಿ ನಾವು ಹೇಗೆ ಏಡ್ಸ್ಗೆ ಸಂಬಂಧಪಟ್ಟಂತಹ ಒಂದು ರೆಸ್ಪಾನ್ಸನ್ನು ತೋರಿಸಿದ್ದೀವಿ, ಸರಿಯಾದಂತಹ ಒಂದು ರಿಸಲ್ಟನ್ನು ಸಹ ಕಂಡಿದ್ದೀವಿ. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಪರ್ಸ್ಪೆಕ್ಟಿವ್ ಮತ್ತು ಸರ್ಕಾರ ಯಾವ ರೀತಿಯಾಗಿ ಇದನ್ನು ಎಫೆಕ್ಟಿವ್ ಆಗಿ ಹೋಗ್ಲಾಡಿಸಲಿಕ್ಕೆ ಮುಂದಾಗಿದೆ ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚನ್ನು, ಹೆಲ್ತ್ ರಿಲೇಟೆಡ್ ಇರುವಂತೆ ಅಥವಾ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಡೈಮೆನ್ಷನನ್ನು ಈ ಆರ್ಟಿಕಲ್ನ ಮುಖಾಂತರ ಇದರ ಒಂದು ಇಂಪಾರ್ಟೆನ್ಸನ್ನು ಕವರ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ನಡೆಯಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಷನ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಅನೌನ್ಸ್ ಮಾಡಿರುವಂಥದ್ದಾಗಲಿ, ಸೊ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸ್ ನಮಗೆ ಎಷ್ಟು ಮಟ್ಟಿಗೆ ಗೊತ್ತಿರಬೇಕು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕವರ್ ಮಾಡೋಣ. ಹಾಗೂ ಪ್ರಧಾನಮಂತ್ರಿ ಮೋದಿಜಿಯವರು ಕಮೆಂಟರಿ ಮಾಡಿರೋ ಆಧಾರದ ಮೇಲೆ ಕಚ್ತೀವು ಐಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಒಂದು ಡಿಸ್ಕಷನನ್ನು ಅಥವಾ ಮ್ಯಾಪಿಂಗ್ನ ಆಧಾರದ ಮೇಲೆ ಈ ಒಂದು ಐಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ, ಯಾವ ರೀತಿ ಅಂತ ಒಂದು ಕಾಂಟ್ರವರ್ಸಿ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಇಷ್ಟು ಆರ್ಟಿಕಲನ್ನು ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ, UPSC ಪ್ರಿಪ್ರೇಷನ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 8ನೇ ತಾರೀಕಿನಂದು ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬ್ಯಾಚ್ಗೆ ಸಂಬಂಧಪಟ್ಟಂತಹ ಏನೇ ನಿಮಗೆ ಕನ್ಸರ್ನ್ ಇದ್ದರೂ ಸಹ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಅಥವಾ ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊತೀನಿ ಅಂತಂದರೆ ಇಲ್ಲಿರುವಂತಹ QR ಕೋಡ್ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದಾಗಿದೆ. ಸೊ ಇವತ್ತಿನ ಚರ್ಚೆಯ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, 1974 ಶ್ರೀಲಂಕಾಗೆ ಕಚತೀವು ಐಲ್ಯಾಂಡನ್ನು ನಾವು ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಒಂದು ಕಮೆಂಟನ್ನು ಪ್ರಧಾನಮಂತ್ರಿ ಮೋದಿಜಿಯವರು ಹಾಕ್ತಾ ಇದ್ದಾರೆ. ಇವಾಗ ಮುಂಬರುವಂಥ ಒಂದು ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟನ್ನು ಮಾಡಲಿಕ್ಕೆ ಈ ಒಂದು ಕಮೆಂಟರಿಯನ್ನು ನಾವು ಕಾಣ್ಬೋದು. ಸಾಕಷ್ಟು ಕ್ರಿಟಿಕಲ್ ಕಮೆಂಟ್ಸು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಇಲ್ಲಿ ಕಂಟೆಕ್ಸ್ನ ಆಧಾರದ ಮೇಲೆ ನಾವು ಕವರ್ ಮಾಡಬೇಕಾಗಿರೋದು ಏನಂತಂದರೆ, ಕಚತೀವು ಐಲ್ಯಾಂಡ್ಗೆ ಸಂಬಂಧಿಸಿದಂಥ ಒಂದು ಕಾಂಟ್ರವರ್ಸಿ ಎಷ್ಟರ ಮಟ್ಟಿಗಿದೆ. ನೀವು ಇಲ್ಲಿ ಕಾಣ್ಬೋದು, ನಾವು ಬಿಟ್ಕೊಟ್ಟಿರ್ತಕ್ಕಂಥ ಈ ಒಂದು ಐಲ್ಯಾಂಡ್ನಿಂದಾಗಿ ನಮ್ಮ ಒಂದು ಯೂನಿಟಿ, ಇಂಟಿಗ್ರಿಟಿ ಮತ್ತು ನಮ್ಮ ಒಂದು ಇಂಟ್ರೆಸ್ಟ್ ಏನಿದೆಯಲ್ಲ ಅದು ವೀಕ್ನಿಂಗ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವು ಕಾಣಬಹುದು. ಸೊ ಇವರ ಒಂದು ಕಮೆಂಟರಿ ಆಧಾರದ ಮೇಲೆ ಈ ಒಂದು ಐಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ, ಶ್ರೀಲಂಕಾಗೆ ನಾವು 1974 ಬಿಟ್ಕೊಟ್ಟಿವಿ ಅಂತ ನಾವು ಕಾಣ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ, ಇಂಡಿಯಾ ಮತ್ತು ಶ್ರೀಲಂಕಾವನ್ನು ಸಪ್ರೇಟ್ ಮಾಡ್ತಕ್ಕಂಥ ಈ ಒಂದು ಗಲ್ಫ್ ಆಫ್ ಮನ್ನಾರ್, ಇಲ್ಲಿ ಪಾಕ್ ಸ್ಟೇಟ್ ಏನಿದೆಯಲ್ಲ, ಸೊ ಈ ಒಂದು ಏರಿಯಾ ನಡಿನಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ರೆಡ್ ಮಾರ್ಕ್ ಏನು ರೌಂಡ್ ಮಾಡಿದಾರಲ್ಲ, ಕಚತೀವು ಐಲ್ಯಾಂಡ್ ಇಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಯಾರು ಇರುವಂತಹ ಸಂದರ್ಭದಲ್ಲಿ 1974 ಅಂತಂದರೆ ಇಂದಿರಾ ಗಾಂಧಿಯವರ ಒಂದು ಅಧಿಕಾರಾವಧಿನಲ್ಲಿ ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ಮ್ಯಾಪಿಂಗ್ನ ಆಧಾರದ ಮೇಲೆ ನಮಗೆ ಈ ಒಂದು ಐಲ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಭಾರತ ಹಾಗೂ ಶ್ರೀಲಂಕಾಗೆ ಸಂಬಂಧಪಟ್ಟಂತಹ ರಿಲೇಷನ್ನ ಎಂಫಸಿಸ್ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಗೆ ಸಂಬಂಧಿಸಿದಂತೆ ನಾವು ಕನೆಕ್ಟ್ ಮಾಡ್ಬೋದು. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಗಮನ ಹರಿಸೋದಾದರೆ, ಈ ಒಂದು ಏರಿಯಾ ನಡಿನಲ್ಲಿ ಸ್ಪೆಸಿಫಿಕಲಿ ಅನ್ಹ್ಯಾಬಿಟೆಡ್ ಏರಿಯಾ ಅಂತಲೇ ಹೇಳ್ಬೋದು. ಇದನ್ನು 285 ಎಕರ್ ಇರ್ತಕ್ಕಂಥ ಈ ಒಂದು ಐಲ್ಯಾಂಡ್ ನಡಿನಲ್ಲಿ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋದಾದರೆ, ನಾವು ಇಲ್ಲಿ ಮ್ಯಾಪ್ನ ಮುಖಾಂತರ ನೋಡಿರೋ ಪ್ರಕಾರ ಪಾಕ್ ಸ್ಟೇಟ್ ಮತ್ತು ಇಂಡಿಯಾ ಶ್ರೀಲಂಕಾದ ಮಧ್ಯೆ ಇದು ಕಂಡು ಬರುತ್ತೆ ಅನ್ನೋದನ್ನು ಕಾಣಬಹುದು. ರಾಮೇಶ್ವರಂ ಅನ್ನುವಂಥ ಒಂದು ಪ್ಲೇಸ್ ಇದೆಯಲ್ಲ, ಆ ಒಂದು ಪ್ಲೇಸಿಂದ 14 ನಾಟಿಕಲ್ ಮೈಲ್ಸ್ ಅಷ್ಟು ಡಿಸ್ಟೆನ್ಸನ್ನು ನಾವು ಕವರ್ ಮಾಡ್ಬೋದು. ಜನರಲಿ ಅಷ್ಟರ ಮಟ್ಟಿಗೆ ಇದು ಲೊಕೇಟ್ ಆಗಿದೆ. ಭಾರತದಿಂದ ನಾವು ಕಂಪೇರ್ ಮಾಡೋದಾದರೆ, ಸೊ ಜನರಲಿ ಇದು 40 ನಾಟಿಕಲ್ ಮೈಲ್ಸ್ನ ಒಂದು ಡಿಸ್ಟೆನ್ಸ್ ನಡಿನಲ್ಲಿ ಲೊಕೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ಇನ್ನು 1974 ನಾವು ಈ ಒಂದು ಐಲ್ಯಾಂಡನ್ನು ಗಿವ್ ಅಪ್ ಮಾಡಿದ್ದೀವಿ ಅನ್ನುವಂಥದ್ದಾಗಿ ಕಾಣ್ಬೋದು. ಶ್ರೀಲಂಕಾ ಹಾಗೂ ಭಾರತದ ಮಧ್ಯೆ ಆಗಿರುವಂಥ ಒಂದು ಅಗ್ರಿಮೆಂಟ್ನ ಮುಖಾಂತರ ಒಂದು ಇಲ್ಲಿ ಅಗ್ರಿಮೆಂಟನ್ನು ಕಾಣ್ತಾ ಇದ್ದೀವಿ. ಯಾರಿದ್ರು ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರನ್ನು ನಾವು ಕಾಣಬಹುದು. ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಸಿರಿಮಾ ಆರ್ಡಿ ಬಂದರ್ ನಾಯ್ಕೆ ಅಂತಕ್ಕಂಥವರು ಸಹ ರಿಪ್ರೆಸೆಂಟೇಷನ್ ತೋರಿಸ್ತಾ ಇರುವಂಥದ್ದು. ಇವರು ಮಾಡಿರುವಂಥ ಒಂದು ಅಗ್ರಿಮೆಂಟ್ನ ಆಧಾರದ ಮೇಲೆ ಈ ಒಂದು ಕಚತೀವು ಐಲ್ಯಾಂಡ್ ಏನಿದೆಯಲ್ಲ, ಇದನ್ನು ಶ್ರೀಲಂಕಾದ ಒಂದು ಪಾರ್ಟ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಈ ಮೊದಲು ಬ್ರಿಟಿಷರು ಇರುವಂಥ ಸಂದರ್ಭದಲ್ಲಿ ಈ ಒಂದು ಐಲ್ಯಾಂಡ್ ಕಂಟ್ರೋಲಿಗೆ ಬಂದಿತ್ತು. ಹಾಗಾಗಿ ಭಾರತನೂ ಸಹ ಕಂಟ್ರೋಲ್
ಕಂಟ್ರೋಲ್ ಮಾಡ್ತಾ ಇರುವಂಥ ಒಂದು ಕಂಡೀಷನ್ ಇತ್ತು. ಸೊ 1974 ಆದಮೇಲೆ ಕಂಪ್ಲೀಟ್ ಆಗಿ ಈ ಒಂದು ರಿಕಗ್ನೈಸೇಷನ್ ಸಿಕ್ಕಿರೋದನ್ನು ನಾವು ಕಾಣ್ತಾ ಇದ್ವಿ. ಶ್ರೀಲಂಕಾದ ಒಂದು ಟೆರಿಟರಿ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಓನರ್ಶಿಪ್ ಕಂಪ್ಲೀಟ್ ಆಗಿ ಇಲ್ಲಿ ಚೇಂಜ್ ಆಗಿರೋದನ್ನು ಕಾಣುವಂಥದ್ದು. ಸೊ ಇದರೊಂದಿಗೆ ಕೆಲವೊಂದಿಷ್ಟು ಮೈನರ್ ಅಗ್ರಿಮೆಂಟ್ಸ್ಗಳು ಯಾವ ರೀತಿಯಾಗಿತ್ತು ಅಂತಂದರೆ, ನಮ್ಮ ದೇಶದ ಫಿಶರ್ಮೆನ್ಸ್ ಏನಿರ್ತಾರಲ್ಲ, ಸೊ ಕೋಸ್ಟಲ್ ಏರಿಯಾದಲ್ಲಿರ್ತಕ್ಕಂಥ ಫಿಶರ್ಮೆನ್ಸ್ಗಳು ಸಹ ಈ ಒಂದು ಐಲ್ಯಾಂಡಿಂದ ಬೆನಿಫಿಟನ್ನು ತೆಗೆದುಕೊಳ್ಬೋದು. ಅಂದರೆ ಮೀನುಗಾರಿಕೆ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಅಗ್ರಿಮೆಂಟ್ ನಡಿಯಲ್ಲಿ ಕಾಣ್ತಾ ಇದ್ದೀವಿ. ಹಾಗೂ ಅವರ ಒಂದು ನೆಟ್ ಏನಿರುತ್ತಲ್ಲ, ಅವರ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಏನಿರುತ್ತಲ್ಲ, ಅದನ್ನು ಡ್ರೈ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇರುತ್ತೆ ನೋಡಿ. ಇವಾಗ ಒಬ್ಬ ಮೀನುಗಾರಿಕೆ ಮಾಡೋವಂಥವ್ರಿಗೆ ಏನೇನು ಸಪೋರ್ಟ್ ಬೇಕಾಗಿರುತ್ತೆ ಅವುಗಳನ್ನೆಲ್ಲ ಅಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ರು ಅನ್ನೋದನ್ನು ಕಾಣ್ಬೋದು. ಇನ್ನು ಭಾರತೀಯ ಬೇಸ್ಡ್ ಇರತಕ್ಕಂತಹ ಪಿಲಿಗ್ರಿಮ್ಸ್ಗಳು ಸಹ ಅಲ್ಲಿ ಕ್ಯಾಥೋಲಿಕ್ ಶ್ರೈನ್ ರಿಲೇಟೆಡ್ ಇರುವಂತಹ ಪ್ಲೇಸಸ್ಗೂ ಸಹ ವಿಸಿಟ್ ಮಾಡಲಿಕ್ಕೆ ಅಲೋ ಮಾಡಿದ್ರು ಅನ್ನೋದನ್ನು ಅಗ್ರಿಮೆಂಟ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಅಗೇನ್ ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಎಡಿಷನಲ್ ಪಾಯಿಂಟ್ಸ್ಗಳನ್ನು ನಾವು 1976 ಮತ್ತೆ ಸಪ್ಲಿಮೆಂಟಲ್ ಪ್ಯಾಕ್ಟ್ ಆಗಿ ಕನ್ವರ್ಟ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಇದರಲ್ಲಿ ಅಗೇನ್ 1976 ಮಾಡಿರುವಂಥ ಒಂದು ಅಗ್ರಿಮೆಂಟ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಮ್ಯಾರಿಟೈಮ್ ಬೌಂಡ್ರೀಸನ್ನು, ಸೊ ಈ ಒಂದು ಕರಾವಳಿ ತೀರದಲ್ಲಿರ್ತಕ್ಕಂತಹ ಪ್ರದೇಶಗಳನ್ನು ಕರೆಕ್ಟಾಗಿ ಬಾರ್ಡರ್ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ಗಳನ್ನು ಐಡೆಂಟಿಫಿಕೇಶನ್ ಮಾಡೋದ್ರ ಮುಖಾಂತರ, ಎರಡು ಕಂಟ್ರೀಸ್ಗಳ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಇಲ್ಲಿ ಫಿಶರ್ಮೆನ್ಸ್ಗಳಿಗೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿರೋದಾಗಿ ಕಾಣ್ತಾ ಇದ್ವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 1976 ಅಗೇನ್ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಾರೆ. ಬೇಸಿಕಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ರಿಸ್ಟ್ರಿಕ್ಷನ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಫಿಶಿಂಗನ್ನು ಪ್ರೊಹಿಬಿಟ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ ಪರ್ಮಿಷನ್ನ ಒಂದು ಆಧಾರದ ಮೇಲೆ, ಎರಡು ಕಂಟ್ರಿಗಳ ಒಂದು ಪರ್ಮಿಷನ್ ಆಧಾರದ ಮೇಲೆ ಮಾತ್ರ ಇಲ್ಲಿ ಫಿಶಿಂಗನ್ನು ಮಾಡಲಿಕ್ಕೆ, ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಬಿಡುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, 1974 ಹಾಗೂ 1976 ನಡಿನಲ್ಲಿ ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತಹ ನೆಗೋಸಿಯೇಷನ್ಸ್ಗಳನ್ನು ಎರಡೂ ಕಂಟ್ರಿಗಳ ಮಧ್ಯೆ ನಡೀತಾ ಇರೋದನ್ನು ನಾವು ಗಮನ ಹರಿಸಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವ ಒಂದು ಸಂದರ್ಭದಲ್ಲಿ ನಾವು ಓನರ್ಶಿಪ್ಪನ್ನು ಕಳೆದುಕೊಂಡಿವಿ, ಈ ಇಯರ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಏನಂತಂದರೆ, ಇವಾಗ ಲೊಕೇಶನ್ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಲ್ಲಿ ಕಂಡು ಬರುತ್ತೆ, ನೀಟಾಗಿ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ಏರಿಯಾದಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಸ್ಟೇಟ್ಮೆಂಟ್ ವೈಸು ಸಹ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅಥವಾ ಜನರಲಿ KPSC ಕೈಂಡ್ ಆಫ್ ಎಕ್ಸಾಮಿನೇಷನಲ್ಲಿ ಮ್ಯಾಪನ್ನೇ ಕೊಡ್ತಾರೆ. ಮ್ಯಾಪನ್ನೇ ಕೊಟ್ಟು ನ್ಯೂಸಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಐಲ್ಯಾಂಡ್ಸ್ಗಳನ್ನು, ನೇಬರಿಂಗ್ ಕಂಟ್ರೀಸಲ್ಲಿ ಏನು ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್ಗಳಿದಾವಲ್ಲ ಅವನ್ನೆಲ್ಲ ಸಹ ಮೆನ್ಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಮ್ಯಾಪ್ನ ಆಧಾರದ ಮೇಲೆ ಡೈರೆಕ್ಟಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಸೊ ನಿಮಗೆ ಕಂಟೆಕ್ಸ್ಟ್ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಈ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ, ಮೋದಿಜಿಯವರ ಒಂದು ಕಮೆಂಟ್ನ ಆಧಾರದ ಮೇಲೆ ನಾವು ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ರೆಕಾರ್ಡ್ 60 ಟ್ರೆಡಿಷನಲ್ ಪ್ರಾಡಕ್ಟ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಗ್ರಾಂಟೆಡ್ GI ಟ್ಯಾಗ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಈ ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, GI ಟ್ಯಾಗ್ ಅಂದರೆ ಏನು, ಜಿಯೋಗ್ರಫಿಕಲ್ ಇಂಡಿಕೇಶನ್ಸನ್ನು ನಾವು ಪ್ರೊವೈಡ್ ಮಾಡೋದ್ರ ಮುಖಾಂತರ ಎಷ್ಟು ಮಟ್ಟಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸಬೇಕು. ಸೊ ಈ ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಸೊ ರೀಸೆಂಟಾಗಿ ಅನೌನ್ಸ್ ಮಾಡಿರೋ ಪ್ರಕಾರ 60 ಟ್ರೆಡಿಷನಲ್ ಪ್ರಾಡಕ್ಟ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರಲ್ಲಿ ಮೇಜರ್ಲಿ ಅಸ್ಸಾಂಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿರುವಂಥ ಕ್ರಾಫ್ಟ್ಸ್ಗಳನ್ನು ನಾವು ಗಮನ ಹರಿಸ್ಬೋದು. ಈವನ್ ಅಪಾರ್ಟ್ ಫ್ರಮ್ ದ ಕ್ರಾಫ್ಟನ್ನು ಹೊರತುಪಡಿಸಿ ಇಲ್ಲಿ ಕೆಲವೊಂದಿಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಸಂಬಂಧಪಟ್ಟಂತೆ, ಇಲ್ಲಿರುವಂಥ ಒಂದು ಪ್ರಾಕ್ಟೀಸಸ್ಗೆ ಸಂಬಂಧಿಸಿದಂತೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಇರಿ ಸಿಲ್ಕ್ ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು. ಇನ್ನು ಬೋಡೋ ಧೋಕನ ಅಂತಕ್ಕಂಥ ಒಂದು ಅಟೈರ್, ಅಂದರೆ ಟ್ರೆಡಿಷನಲ್ ಅಟೈರ್, ಮಹಿಳೆಯರು ಕಾಣ್ತಕ್ಕಂಥ ಒಂದು ಅಟೈರ್ ಇದೆ, ಅದಕ್ಕೂ ಸಹ ಇವತ್ತು GI ಟ್ಯಾಗನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಣ್ಬೋದು. ಈವನ್ ಮೇಘಾಲಯದಲ್ಲಿರುವಂಥ ಗಾರೋ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ, ತ್ರಿಪುರಾಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಸೊ ರೀಜನಲ್ ವೈಸ್, ಸೊ ಈ ಒಂದು ಆರ್ಟಿಕಲ್ನ ಮುಖಾಂತರ ಜನರಲಿ ಇಷ್ಟೊಂದು ರಿಕಾಲ್ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಯಾವುದು ನ್ಯೂಸಲ್ಲಿ ಹೆಚ್ಚು ಬಂದಿರುತ್ತೆ ಅಥವಾ ಯಾವುದನ್ನು ಹೆಚ್ಚು ಎಂಫೋಸಿಸ್ ಮಾಡಿರ್ತಾರಲ್ಲ ಅವುಗಳನ್ನು ನಾವು ಕವರ್ ಮಾಡ್ತಾ ಹೋಗ್ಬೋದು. ಬೇಸಿಕಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, GI ಟ್ಯಾಗನ್ನು ಯಾಕೆ ಪ್ರೊವೈಡ್ ಮಾಡ್ತಾರೆ, ಇದರ ಒಂದು ಇಂಪಾರ್ಟೆನ್ಸ್ ಎಷ್ಟು ಮಟ್ಟಿಗಿದೆ. ಇವಾಗ 60 ಪ್ರಾಡಕ್ಟ್ಗಳಿಗೆ ಮಾಡಿದ್ದಾರೆ. ಇದರಿಂದ ನಾವು ಏನು ಗಮನ ಹರಿಸ್ಬೋದು, ಸೊ ನಮ್ಮ ದೇಶದಲ್ಲಿರುವಂಥ ಒಂದು ಸಂಪ್ರದಾಯವನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಸೊ ಗುರುತಿಸ್ತಾ ಇದ್ದಾರೆ. ಸೊ ಇದರಿಂದ ಡೈವರ್ಸ್ ಕಲ್ಚರ್ ಹೆರಿಟೇಜನ್ನು ಸಹ ನಾವು ತೋರಿಸ್ದಂಗಾಗುತ್ತೆ, ಜಗತ್ತಿಗೆ ತೋರಿಸ್ದಂಗಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಅಸ್ಸಾಮಲ್ಲಿರುವಂತಹ ಸಾಕಷ್ಟು ಕ್ರಾಫ್ಟ್ಸ್ಗಳನ್ನು ಮತ್ತು ಏನೇನಲ್ಲಿ ಪ್ರಾಡಕ್ಟ್ಗಳನ್ನು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವುಗಳನ್ನೆಲ್ಲ ನಾವು
ಅಬ್ಸರ್ವ್ ಮಾಡಿದ್ವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ GI ಟ್ಯಾಗ್ನ ಒಂದು ಇಂಪಾರ್ಟೆನ್ಸ್ ಏನಿದೆ. ಸೊ ನಮಗೆ ಇವಾಗ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಒಂದು ಜ್ಞಾನ ಇದ್ದರೆ ಆ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಥ ಸಾಂಪ್ರದಾಯಿಕ ಒಂದು ಜ್ಞಾನವನ್ನು ಇಲ್ಲಿ ಪ್ರೊಟೆಕ್ಷನ್ ಮಾಡಬೇಕಾಗಿದೆ. ಸೊ ಅದನ್ನು ನಾವು ಸೇವ್ ಮಾಡಬೇಕಾಗಿದೆ. ಸೊ ಅದನ್ನು ಬೂಸ್ಟ್ ಮಾಡಬೇಕು ಅಂದರೆ ಲೋಕಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಲೋಕಲ್ ಲೆವೆಲಲ್ಲಿರುವಂಥ ಒಂದು ಆರ್ಥಿಕತೆಯನ್ನು ಬೂಸ್ಟ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಲೋಕಲ್ ಆ್ಯಕ್ಟಿವಿಟೀಸ್ ಅಂತಂದರೆ ಬೇಸಿಕಲಿ ಇವಾಗ ಲೋಕಲ್ ಎಕಾನಮಿಯನ್ನು ಬೂಸ್ಟ್ ಮಾಡಲಿಕ್ಕೆ, ಸೊ ಸ್ಥಳೀಯವಾದಂತಹ ಒಂದು ಆರ್ಥಿಕತೆಯನ್ನು ಬೂಸ್ಟ್ ಮಾಡಲಿಕ್ಕಂತಾನೆ ಅಥವಾ ಸ್ಟಿಮ್ಯುಲೇಟ್ ಮಾಡಲಿಕ್ಕಂತಾನೆ GI ಟ್ಯಾಗ್ ನಮಗೆ ಸಹಕಾರಿ ಆಗುತ್ತೆ. ಸೊ ಒಂದು ಯೂನಿಕ್ನೆಸ್ ಅಥವಾ ಏನು ಒಂದು ವೈಶಿಷ್ಟ್ಯತೆ ಇದೆಯಲ್ಲ ಅದನ್ನು ಕಾಪಾಡೋದು ಇಂಪಾರ್ಟೆಂಟ್ ನಮಗೆ. ಸೊ ಅಲ್ಲಿರುವಂತಹ ಒಂದು ಜನರಿಗೆ ಉದ್ಯೋಗಾವಕಾಶವನ್ನು ಸಹ ಇದು ಪ್ರೊವೈಡ್ ಮಾಡುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಇದು ಅಸ್ಸಾಮಲ್ಲಿರ್ತಕ್ಕಂಥ ಜನರಿಗೆ ಎಷ್ಟೊಂದು ಇವಾಗ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡುತ್ತೆ. ನಾವು ಜನರಲಿ ಅಬ್ಸರ್ವ್ ಮಾಡ್ಬೋದು, ಯಾವುದಾದ್ರೂ ಟೂರ್ ಹೋದಾಗ ಅಥವಾ ಎಲ್ಲೋ ಒಂದು ಪ್ರದೇಶದಲ್ಲಿ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವಾಗ GI ಟ್ಯಾಗನ್ನು ಪಡೆದಿರ್ತಕ್ಕಂತಹ ಆರ್ಟಿಕಲ್ಸ್ಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ಮಾರುವಂಥ ಒಂದು ಕಂಡೀಷನ್. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಆ ಒಂದು ಲೊಕ್ಯಾಲಿಟಿಗೆ ಹೋದಾಗ ಅಲ್ಲಿ ಸ್ಪೆಷಾಲಿಟಿ ಏನಿರುತ್ತೆ ಅಂತ ನಮಗೇನು ಗೊತ್ತಾಗಿರುತ್ತೆ. ಸೊ GI ಟ್ಯಾಗ್ ಅಂತ ನಮಗೆ ಈಸಿಯಾಗಿ ಗೊತ್ತಿದ್ದರೆ, ಅನೌನ್ಸ್ ಮಾಡಿದರೆ, ನಾವು ಅಲ್ಲಿ ವಿಸಿಟ್ ಮಾಡಿದಾಗ ಈಸಿಯಾಗಿ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ವೈಶಿಷ್ಟ್ಯತೆಯನ್ನು ಸಹ ನಾವು ಅಂತಾರಾಷ್ಟ್ರೀಯವಾಗಿ ರಿಕಗ್ನೈಸ್ ಮಾಡ್ಬೋದು. ಅಂತಾರಾಷ್ಟ್ರೀಯವಾಗಿ ನಮ್ಮ ಒಂದು ರಿಫ್ಲೆಕ್ಷನನ್ನು ತೋರಿಸಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಸೊ ಇದರೊಂದಿಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನಮಗೆ ಎಷ್ಟು ಮಟ್ಟಿಗೆ ಗೊತ್ತಿರಬೇಕು, ಜಿಯೋಗ್ರಫಿಕಲ್ ಇಂಡಿಕೇಷನ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ನಾವು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡಿದ್ವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡೆಫಿನೇಷನ್ ಆಧಾರದ ಮೇಲೆ ಏನು ಕೊಡ್ತಾ ಇದ್ದಾರೆ. ಸೊ ನಾವು ಯಾವುದೇ ಒಂದು GI ಟ್ಯಾಗನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿರುವಂಥ ಒಂದು ನೇಮ್ಗಾಗಿರ್ಬೋದು ಅಥವಾ ಒಂದು ಸೈನ್ಗಾಗಿರ್ಬೋದು, ಸರ್ಟನ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ರಿಕಗ್ನೈಸೇಷನನ್ನು ಎಲ್ಲಿಯ ಮಟ್ಟಿಗೆ ಒರಿಜಿನ್ ಇದೆ, ಯಾವ ಲೊಕೇಶನಲ್ಲಿ ಬಿಲಾಂಗ್ ಆಗುತ್ತೆ ಅನ್ನುವಂಥ ಡೀಟೇಲ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಬೇಸಿಕಲಿ ಈ ಒಂದು ರಿಕಗ್ನೈಸೇಷನನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಅಥರೈಸ್ಡ್ ಯೂಸರ್ಸ್ ಮಾತ್ರ, ಆ ಒಂದು ಜಿಯೋಗ್ರಫಿಕಲ್ ಟೆರಿಟರಿನಲ್ಲಿರೋರು ಮಾತ್ರ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ಬೋದು. ಅಂದರೆ ಕಾಪಿ ಮಾಡೋಂಗಿಲ್ಲ ಬೇರೆ ಯಾರು. ಸೊ ಅಥರೈಸ್ಡ್ ಯೂಸರ್ಸ್ಗಳು ಮಾತ್ರ ಅದನ್ನು ಪಾಪ್ಯುಲರ್ ಮಾಡೋದಾಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಡಕ್ಷನನ್ನು ಮಾಡಲಿಕ್ಕೆ ಒಂದು ರಿಕಗ್ನೈಷನನ್ನು ನಾವು ಕೊಡ್ತಾ ಇದ್ವಿ. ಸೊ ಇವ್ರಿಗೆ ಬಿಲಾಂಗ್ ಆಗುತ್ತೆ, ಈ ಒಂದು ಪ್ರದೇಶಕ್ಕೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ನಾವು ರಿಕಗ್ನೈಸ್ ಮಾಡ್ತಾ ಇದ್ವಿ. ಸೊ ಒಂದು ಸರ್ತಿ ರಿಕಗ್ನೈಸೇಷನ್ ಮಾಡಿದಾದ್ಮೇಲೆ ಲೈಫ್ ಟೈಮ್ ಅನ್ನುವಂಥ ನೆಕ್ಸ್ಟ್ ಕ್ವಶನ್ ಆದರೆ ಇಲ್ಲ, ಇದು ಕೇವಲ 10 ಇಯರ್ಸ್ ಮಾತ್ರ ವ್ಯಾಲಿಡ್ ಇರುತ್ತೆ. ಒಂದು ಸರ್ತಿ ರಿಕಗ್ನೈಷನ್ ಕೊಟ್ಟಾದ್ಮೇಲೆ 10 ಇಯರ್ಸ್ ಮಾತ್ರ ಇರುತ್ತೆ. ಸೊ ಯಾವ ಮಿನಿಸ್ಟ್ರಿ ನಡಿನಲ್ಲಿ ಕಂಡು ಬರುತ್ತೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ನಡಿನಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ನಡಿನಲ್ಲಿ GI ಟ್ಯಾಗ್ಗೆ ಸಂಬಂಧಪಟ್ಟಂತೆ ನಾವು ಅಧಿಕಾರ ವ್ಯಾಪ್ತಿಯನ್ನು ಕಾಣ್ಬೋದು. ಸೊ ಇದು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೀಗಲ್ ಫ್ರೇಮ್ವರ್ಕ್ ಇವಾಗ ಎಷ್ಟು ಮಟ್ಟಿಗಿದೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಟ್ ಅಂತಂದರೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂತ ಕಾಣ್ಬೋದು. ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಅಥವಾ ಇವುಗಳ ಒಂದು ಸಂರಕ್ಷಣೆ ಅಥವಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ 1999 ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದು ನಮಗೆ ಇಂಪಾರ್ಟೆಂಟ್. ಸೊ ಯಾವ ಒಂದು ಆ್ಯಕ್ಟ್ ನಡಿನಲ್ಲಿ ಏನು ಲೀಗಲ್ ಆಬ್ಲಿಗೇಷನ್ಸ್ ಇದ್ದಾವೆ, ಎದರ ನಡಿನಲ್ಲಿ ನಾವು ರಿಜಿಸ್ಟ್ರೇಷನನ್ನು ಕಾಣ್ತೀವಿ, ಯಾವ ಮಿನಿಸ್ಟ್ರಿ ನಡಿನಲ್ಲಿ ಕಾಣ್ತಾ ಇದ್ದೀವಿ, 10 ಇಯರ್ಸ್ ಆಗಿರ್ಬೋದು. ಸೊ ಇದರ ಒಂದು ಕಾರ್ಯ ಯಾವ ರೀತಿ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಒಂದು ಗವರ್ನೆನ್ಸ್ಗೆ ನಾವು ಆಬ್ಲಿಗೇಷನ್ ಆಗಿದ್ದೀವಿ. WTO ನಡಿನಲ್ಲಿ ಕಂಡು ಬರ್ತಕ್ಕಂಥ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ನಡಿನಲ್ಲಿ ನಾವು ಇದನ್ನು ಗವರ್ನ್ ಮಾಡ್ತಾ ಇದ್ದೀವಿ. ಸೊ ಇದರ ನಡಿನಲ್ಲಿ ನಮ್ಮ ಒಂದು ಆ್ಯಕ್ಟ್ ನಡೀತಾ ಇದೆ, ಪ್ರೊವಿಷನ್ಸ್ಗಳು ನಡೀತಾ ಇದ್ದಾವೆ ಅನ್ನೋದನ್ನು ಕಾಣುವಂಥದ್ದು. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಂಟಿಗ್ರಲ್ ಪಾರ್ಟ್ ಅಂತಲೇ ನಾವು ಇದನ್ನು ಕಾಣ್ಬೋದು. ಸೊ ಜನರಲ್ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಪಿ ರೈಟ್ ಅಂತ ಕಾಣ್ತೀವಿ. ಸೊ ಯಾವುದೇ ಒಂದು ಆರ್ಟಿಕಲ್ಸನ್ನು ಬರೆದಿರುವಂತಹ ಸಂದರ್ಭದಲ್ಲಿ ಅಥವಾ ಇನೋವೇಷನ್ ಆಗಿ ಥಾಟ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿರ್ತಾರಲ್ಲ, ಸೊ ಈ ಒಂದು ರಿಟನ್ ಆರ್ಟಿಕಲ್ಗೆ ಸಂಬಂಧಿಸಿದಂತೆಯೂ ಸಹ ಕಾಪಿ ರೈಟ್ಸನ್ನು ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಹಲವಾರು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗಳನ್ನು ಕಾಣ್ತೀವಿ. ಅದರಲ್ಲಿ GI ಟ್ಯಾಗು ಸಹ ಒಂದಂತ ನಾವು ಕಾಣುವಂಥದ್ದು. ಸೊ ಇವಾಗ ಬ್ರ್ಯಾಂಡ್ಗೆ ಸಂಬಂಧಿಸಿದಂತೆ ಟ್ರೇಡ್ ಮಾರ್ಕ್ ಅಂತ ಕಾಣ್ತೀವಿ. ಸೊ ಇವುಗಳೆಲ್ಲರೂ ಸಹ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ನಡಿನಲ್ಲಿ ಕಾಣುವಂಥದ್ದು. ಸೊ ಹಾಗಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬ್ಯಾಕ್ಗ್ರೌಂಡ್ ಆಗಿ ನಾವು ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಬೇಸಿಕಲಿ ನಿಮಗೆ ಗೊತ್ತಾಗಿರಬೇಕಾಗಿರ್ತಕ್ಕಂಥ ಅಪ್ಡೇಷನ್ GI ಟ್ಯಾಗ್ನಿಂದ ಎಷ್ಟರ ಮಟ್ಟಿಗೆ ನಾವು ಬೆನಿಫಿಟನ್ನು ಪಡ್ಕೋಬೋದು ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಒಂದು ಆರ್ಥಿಕತೆಯನ್ನು ಹೆಚ್ಚಿಸಲು ಇದು ಸಹಕಾರಿಯಾಗುತ್ತೆ. ಅಲ್ಲಿ ಇವಾಗ ಉದ್ಯೋಗಾವಕಾಶವನ್ನು ಸಹ ತರಲಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ಅಂತಾರಾಷ್ಟ್ರೀಯವಾಗಿ ನಮ್ಮ ಒಂದು ಟ್ರೆಡಿಷನಲ್ ಅಥವಾ ನಮ್ಮ ಒಂದು ಸಂಪ್ರದಾಯಕ್ಕೆ ಸಂಬಂಧಿಸಿದಂತಹ ರಿಫ್ಲೆಕ್ಷನನ್ನು ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥ ಡೈಮೆನ್ಷನ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ವರ್ಕರ್ಸ್ ನಾಟ್ ಟೆಕ್ ಶುಡ್ ಬಿ ಸ್ಟೇಟ್ಸ್ ಪ್ರಯಾರಿಟಿ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತಹ ಒಂದು ಆಬ್ಜೆಕ್ಟಿವನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಗೆ ಇವತ್ತು
ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಉದ್ದೇಶವನ್ನೇ ಮರೆತು ಬಿಡ್ತಾ ಇದೆ ಅನ್ನುವಂಥ ಒಂದು ಕೋರ್ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕಾಣ್ಬೋದು. ಸೊ ಪ್ರಥಮ ಹಂತದಲ್ಲಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮನ್ನು ಹೆಚ್ಚು ಒತ್ತು ಕೊಡ್ತಾ ಇದೆ. ಸೊ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ನಡಿನಲ್ಲಿ ಇವಾಗ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂಥ ಎಲ್ಲ ಲಿಂಕನ್ನು ಮಾಡಿರುವಂತಹ ವ್ಯಕ್ತಿಗೆ ಈ ಒಂದು ಯೋಜನೆ ನಡಿನಲ್ಲಿ ಬೆನಿಫಿಟನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವರ್ಕ್ ಅಲೋಕೇಶನ್ಸ್ಗಳಾಗಿರ್ಬೋದು ಅಥವಾ ವರ್ಕ್ ಮಾಡಿದಾದ ಮೇಲೆ ಅವರಿಗೆ ಪೇಮೆಂಟನ್ನು ಮಾಡುವಂತಹ ಸಂದರ್ಭದಲ್ಲಿ ಸೊ ಎಲ್ಲ ವೇತನಗೆ ಸಂಬಂಧಪಟ್ಟಂತಹ ಒಂದು ತೊಂದರೆಗಳು ಏನಿದಾವಲ್ಲ ಅದು ತಾಂತ್ರಿಕವಾಗಿ ಹೆಚ್ಚು ತೊಂದರೆಯನ್ನು ಫೇಸ್ ಮಾಡ್ತಾ ಇರೋದ್ರ ಬಗ್ಗೆನೂ ಸಹ ನಮಗಿಲ್ಲಿ ಅವೇರ್ನೆಸ್ ಇದೆ. ಸೊ ಇಲ್ಲಿ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮನ್ನು ಮಾಡ್ತಾ ಇರುವಂಥ ಒಂದು ಮೇಜರ್ ಉದ್ದೇಶ ಏನಂತಂದರೆ, ಸರ್ಕಾರ ತಂದಿರುವಂತಹ ಈ ಒಂದು ಯೋಜನೆ ಉದ್ದೇಶ ಅಂತಂದರೆ ಇಲ್ಲಿ ಪಾರದರ್ಶಕತೆಯನ್ನು ತರಬೇಕು. ಮಿಡಲ್ ಮೆನ್ಸ್ಗಳಿರ್ತಾರೆ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ, ಈ ಒಂದು ಯೋಜನೆಯನ್ನು ಮಿಸ್ಯೂಸ್ ಮಾಡ್ಕೋತಾ ಇರ್ತಾರೆ. ಸೊ ಇವುಗಳನ್ನೆಲ್ಲ ತಡೆಗಟ್ಟಬೇಕು. ಸೆಂಟ್ರಲ್ ಗೌರ್ಮೆಂಟಿಂದ ಅಥವಾ ಕೇಂದ್ರದಿಂದ ನೇರವಾಗಿ ಇವತ್ತು ವರ್ಕ್ ಮಾಡೋವಂಥವ್ರಿಗೆ ಅಥವಾ ಯಾರು ಲೇಬರ್ ಇರ್ತಾರಲ್ಲ ಅವ್ರಿಗೆ ಅಮೌಂಟ್ ಹೋಗಬೇಕು. ಈ ಒಂದು ಸಿಸ್ಟಮ್ನ ಮುಖಾಂತರ ಈಸಿಯಾಗಿ ನಾವು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಬೇಸಿಕಲಿ ಇಲ್ಲಿ ಇರುವಂತಹ ತೊಂದರೆಗಳೇನಂತಂದರೆ, ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಅನ್ನೆಸೆಸರಿ ಆಧಾರ್ ನಂಬರ್ಸ್ಗಳಿರ್ತಾವಲ್ಲ, ಈ ಆಧಾರ್ ನಂಬರ್ಸ್ಗಳನ್ನು ರಿಮೂವ್ ಮಾಡಿದ್ದಾರೆ. ಸೊ ಇದರಿಂದ ಸಾಕಷ್ಟು ವರ್ಕರ್ಸ್ಗಳು ಎಕ್ಸ್ಕ್ಲೂಡ್ ಆಗೋದನ್ನು ನಾವು ಕಾಣಬಹುದು. ಅನ್ನೆಸೆಸರಿ ಅಥವಾ ಫೇಕ್ ಇರುವಂತಹ ಆಧಾರ್ನ ಮುಖಾಂತರ ಸಹ ಕೆಲಸವನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ಕಂಡೀಷನ್ಸ್, ಅಂದರೆ ಒಬ್ಬ ವ್ಯಕ್ತಿನೇ ಡಬಲ್ ಈ ರೀತಿಯಾದಂತಹ ಇಶ್ಯೂಸ್ಗಳಿರ್ತವೆ. ಸೊ ಇವುಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಅಂತ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿದೆ ಅಂತ ಒಂದು ಪರ್ಸ್ಪೆಕ್ಟಿವ್ ನಡಿನಲ್ಲಿ ನಾವು ಗಮನ ಹರಿಸೋದಾದರೆ, ಬೇಸಿಕಲಿ ಸರ್ಕಾರದ ಈ ಒಂದು ಸಿಸ್ಟಮನ್ನು ಅಥವಾ ರಿವ್ಯಾಂಪ್ ಮಾಡಲಿಕ್ಕೆ ಅವರು ಈ ರೀತಿಯಾದಂಥ ಯೋಜನೆ ತಂದಿದ್ದಾರೆ. ಆದರೆ ಇನ್ನೊಂದೆಡೆ ಇರುವಂಥ ಒಂದು ಇಶ್ಯೂ ಏನಂತಂದರೆ, MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಿಸಿದಂಥ ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅಂತಂದರೆ, ರೂರಲ್ ಏರಿಯಾನಲ್ಲಿ ಹಳ್ಳಿಗಳಲ್ಲಿ ಇವಾಗ 100 ಡೇಸ್ ವರ್ಕನ್ನು ಪ್ರೊವೈಡ್ ಮಾಡಬೇಕು. ಪರ್ ಇಯರ್ನ ಆಧಾರದ ಮೇಲೆ 100 ಡೇಸ್ ವರ್ಕನ್ನು ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಜನರಲಿ ಏನಾಗುತ್ತೆ ಅಂತಂದರೆ, ಅನ್ಸ್ಕಿಲ್ಡ್ ವರ್ಕ್ಗೆ ಸಂಬಂಧಪಟ್ಟಂಥ ನಾವು ವರ್ಕ್ ಅಲೋಕೇಶನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಅಲ್ಲಿರುವಂತಹ ಸ್ಥಳೀಯ ಸರ್ಕಾರ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಯಾವ ರೀತಿಯಾದಂಥ ವರ್ಕ್ ಅಲೋಕೇಶನ್ಸ್ಗಳನ್ನು ಮಾಡಬೇಕು, ಸ್ಥಳೀಯವಾಗಿ ಏನು ಅವಶ್ಯಕತೆ ಇರುತ್ತೆ. ಸೊ ಅಲ್ಲಿ ಏನಾದರೂ ಹಳ್ಳಿಗಳಲ್ಲಿ ಬೇಕಾಗುವಂಥ ಒಂದು ಅವಶ್ಯಕತೆ, ಸ್ಯಾನಿಟೇಷನ್ಗೆ ಸಂಬಂಧಿಸಿದಂತೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ತರಬೇಕಾ, ಅಥವಾ ಇವಾಗ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆ ಇದೆಯಾ, ಅಲ್ಲಿರುವಂಥ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ, ಶಾಲೆಗಳಲ್ಲಿ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿದಾವೆ, ರೋಡ್ ಕನ್ಸ್ಟ್ರಕ್ಷನ್ಸ್. ಸೊ ಸ್ಥಳೀಯವಾಗಿ ಏನು ಅವಶ್ಯಕತೆ ಇದೆ ಅದರ ಆಧಾರದ ಮೇಲೆ ಒಂದು ಯೋಜನೆಯನ್ನು ಹಾಕ್ಕೊಳ್ಳಲಾಗುತ್ತೆ. ಸೊ ಅದರ ಆಧಾರದ ಮೇಲೆ ಅಲ್ಲಿ ಒಂದು ಅನ್ಸ್ಕಿಲ್ಡ್ ಲೇಬರ್ಸ್ ಫೋರ್ಸನ್ನು ಕ್ರಿಯೇಟ್ ಮಾಡ್ತಾರೆ, 100 ಡೇಸ್ ವರ್ಕನ್ನು ಪ್ರೊವೈಡ್ ಮಾಡುವಂಥದ್ದು. ಸೊ ಇಲ್ಲಿನೂ ಸಹ ವರ್ಕ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳು ಸಹ ಇದ್ದಾವೆ. 15 ದಿನದ ಒಳಗಾಗಿ ಇವಾಗ ಅಪ್ಲೈ ಮಾಡಿದಾದ್ಮೇಲೆ 15 ದಿನಗಳ ಒಳಗಾಗಿ ಅವ್ರಿಗೇನು ಮಾಡಬೇಕು, ಕೆಲಸವನ್ನು ಪ್ರೊವೈಡ್ ಮಾಡಲೇಬೇಕು, ಇಲ್ಲಂತಂದರೆ ಕಂಪೆನ್ಸೇಷನ್ಸನ್ನು ಕೊಡಬೇಕು. ಸೊ ಈ ರೀತಿಯಾದಂತಹ ಯೋಜನೆಗಳನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರನೂ ಸಹ ಒಂದೆಡೆ ಶ್ರಮಿಸ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಬೇಸಿಕ್ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಬೇಸಿಕಲಿ ಇವಾಗ ಅಡಲ್ಟ್ ಮೆಂಬರ್ಗೆ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ವರ್ಕನ್ನು ನಾವು ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಹಳ್ಳಿಗಳಲ್ಲಿ ಸಾಕಷ್ಟು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಅಂತ ಹೇಳ್ಬೋದು, ಅಥವಾ ಉದ್ಯೋಗಾವಕಾಶಗಳನ್ನೇ ಇದು ಪ್ರೊವೈಡ್ ಮಾಡುತ್ತೆ ಅನ್ನೋದನ್ನು ಕಾಣುವಂಥದ್ದು. ಸೊ ಇಲ್ಲಿ ತಾಂತ್ರಿಕತೆಗೆ ಸಂಬಂಧಪಟ್ಟಂತಹ ಇಶ್ಯೂಸನ್ನು ನಾವು ಗಮನ ಹರಿಸೋದಾದರೆ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಟೆಕ್ನಾಲಜಿಯ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಅಂತ. ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರುತ್ತೆ, ಫಿಂಗರ್ ಪ್ರಿಂಟ್ ರಿಕಗ್ನೈಸೇಷನ್ ಇಶ್ಯೂಸ್ಗಳಿರ್ತವೆ. ಸೊ ಇವಾಗ ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ, ರೆಕಾರ್ಡೇ ಮಾಡಿರೋಂಗಿಲ್ಲ, ವರ್ಕಿಂಗ್ ಡೇಸ್ಗಳನ್ನು ರೆಕಾರ್ಡ್ ಮಾಡದೇ ಇರುವಂಥ ಕಂಡೀಷನ್ಸ್ಗಳಿರ್ತವೆ, ನೇಮ್ ಡಿಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಅವೇರ್ನೆಸ್ಸೇ ಇರಲ್ಲ, ಯಾಕೆಂದರೆ ಇಲ್ಲಿ ಡಿಜಿಟಲ್ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಶಿಕ್ಷಣ ತುಂಬ ಕಡಿಮೆ ಇರುತ್ತೆ. ಎಷ್ಟೋ ಜನರಿಗೆ ಇವತ್ತು ಮೊಬೈಲನ್ನೇ ಯೂಸ್ ಮಾಡದೇ ಇರುವಂಥ ಸ್ಥಿತಿಗತಿಗಳನ್ನು ನಾವು ಹಳ್ಳಿಗಳಲ್ಲಿ ಕಾಣ್ತೇವೆ. ಸೊ ಮಕ್ಕಳು ಹೆಚ್ಚು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದನ್ನು, ಅಥವಾ ಮಕ್ಕಳು ಇವತ್ತು ತಂದೆ ತಾಯಿಗೆ ಎಷ್ಟು ಮಟ್ಟಿಗೆ ಕಾಲ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡುವಂಥದ್ದು. ಸೊ ಇಲ್ಲಿ ಅಡ್ವಾನ್ಸ್ಡ್ ಆಗಿರುವಂಥ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಅವ್ರಿಗೂ ಸಹ ಅಷ್ಟು ಅದರ ಬಗ್ಗೆ ಜ್ಞಾನ ಇಲ್ಲದೆ ಇರುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಕನೆಕ್ಟಿವಿಟಿ ಇಶ್ಯೂಸ್ಗಳು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಳ್ಳಿಗಳಲ್ಲಿ ಒಂದು ವೇಳೆ ಕನೆಕ್ಟಿವಿಟಿ ಅಥವಾ ಇಂಟರ್ನೆಟ್ ಇಶ್ಯೂಸ್ಗಳು ಇದ್ದಿರುವಂಥ ಒಂದು ಸಂದರ್ಭದಲ್ಲಿ ಅವರು ಸರಿಯಾಗಿ ಇವತ್ತು ಸ್ಯಾಲ್ರಿಯನ್ನೇ ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಮೇಜರ್ ಇಶ್ಯೂಸ್, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಈ ಒಂದು ಇಶ್ಯೂಸನ್ನು ಅಡ್ರೆಸ್ ಮಾಡೋದಾಗಲಿ, ಅಪಾರ್ಟ್ ಫ್ರಮ್ ದಟ್ 2022 ಹಾಗೂ 2023ರಲ್ಲಿರುವಂಥ ಒಂದು ಡೇಟಾಬೇಸ್ನ ಆಧಾರದ ಮೇಲೆ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ರಿಮೂವ್ ಮಾಡಿರುವಂಥದ್ದಂದರೆ 5.2 crore ವರ್ಕರ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಯಾಕೆಂದರೆ ಅವರು ಕ್ರೈಟೇರಿಯಾವನ್ನು ಮ್ಯಾಚ್ ಮಾಡಿಲ್ಲ ಅಂತ. ಟೋಟಲ್ ಆಗಿ ರಿಜಿಸ್ಟರ್ ಮಾಡಿರೋದು 26 ಕೋಟಿಯಷ್ಟು ವರ್ಕರ್ಸ್ಗಳಂತಲೇ ನಾವು ಕಾಣಬಹುದು. ಸೊ ಇದರಿಂದ
ಅನ್ನೆಸೆಸರಿ ಇರ್ತಕ್ಕಂತಹ ಜಾಬ್ ಕಾರ್ಡ್ ಹೋಲ್ಡರ್ಸ್ಗಳು ಇವತ್ತು ಎಲಿಜಿಬಿಲಿಟಿಯನ್ನು ಕಳ್ಕೊಂಡಿದ್ದಾರೆ ಅಂತ ಕಾಣ್ಬೋದು. ಸೊ ಹಿಂದೂನಲ್ಲೂ ಸಹ ರಿಕಗ್ನೈಷನ್ ಮಾಡಿರೋ ಪ್ರಕಾರ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸರಿಸುಮಾರು 34.8% ಜಾಬ್ ಕಾರ್ಡ್ ಹೋಲ್ಡರ್ಸ್ಗಳು ಇವತ್ತು ಎಲಿಜಿಬಲ್ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮಿಂದ ಹೊರಗೆ ಬಂದಿರುವಂಥ ಒಂದು ಸಂಖ್ಯೆಯನ್ನು ನಾವು ಕಾಣ್ಬೋದು. ಇದರಿಂದ ನಾವಿಲ್ಲಿ ಏನು ಕ್ವಶನ್ ಮಾಡಬಹುದು ಅಂತಂದರೆ, ಇಲ್ಲಿ ರಿಮೂವ್ ಮಾಡಿರುವಂತಹ 34.8% ಜಾಬ್ ನಡಿನಲ್ಲಿ ಅಥವಾ ಜಾಬ್ ಕಾರ್ಡ್ ಹೋಲ್ಡರ್ಸ್ಗಳನ್ನು ರಿಮೂವ್ ಮಾಡಿದ್ದಾರೆ ಅಂತ ಏನು ಇಲ್ಲಿ ಮೆನ್ಷನ್ ಮಾಡಿದಾರ, ಇದರಲ್ಲಿ ಎಲ್ಲರೂ ಸಹ ಫೇಕ್ ಇರ್ತಾರ. ಸೊ ಕೆಲವೊಂದಿಷ್ಟು ಜನರಿಗೆ ಹಾರ್ಮ್ ಆಗೇ ಇರುತ್ತಲ್ವ. ಸೊ ಡೇಟಾನು ಸಹ ಅಥೆಂಟಿಕೇಟೆಡ್ ಇಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವೇನು ರಿಮೂವ್ ಮಾಡಿದ್ವಿ, ಇದು ಸಹ ಕೆಲವು ಜನರ ಲೈಫ್ ಮೇಲೆ ಹಾರ್ಮ್ ಮಾಡಿರೋದನ್ನು ನಾವು ಕಾಣಬಹುದು. ಸೊ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಇಲ್ಲಿ, ಒಂದು ಹೌಸ್ ಹೋಲ್ಡ್ಗೆ ಸಂಬಂಧಪಟ್ಟಂತಹ ವರ್ಕ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋದು. ಸೊ ಇವಾಗ ಡಿಜಿಟಲ್ ಟೆಕ್ನಾಲಜಿಯ ಮುಖಾಂತರ ಇಟ್ ಈಸ್ ವೆರಿ ಟ್ರೂ ದ್ಯಾಟ್ ಇವತ್ತು ತಂತ್ರಜ್ಞಾನ ನಮ್ಮ ಒಂದು ಲೈಫನ್ನು ಈಸಿ ಮಾಡುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯನೋ, ಸೊ ಇಲ್ಲಿ ಒಂದೆಡೆ ಇದು ಹರ್ಡಲನ್ನು ಕ್ರಿಯೇಟ್ ಮಾಡ್ತಾ ಇದೆ. ಪ್ರೋಗ್ರಾಮ್ನ ಒಂದು ಆಬ್ಜೆಕ್ಟಿವ್ ಏನಿದೆ ಇಲ್ಲಿ, ನಾವು ರಿಕಗ್ನೈಸೇಷನ್ ಮಾಡಬೇಕಾಗಿರೋದು ಏನಂತಂದರೆ, ರೀಜ್ನಲ್ ವೈಸ್ ಅಥವಾ ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಅಸಮಾನತೆಯನ್ನು ನಾವು ಮಿಟಿಗೇಷನ್ ಮಾಡಬೇಕಾಗತ್ತೆ. ಸೋಷಿಯೋ ಎಕನಾಮಿಕ್, ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಇಲ್ಲಿ ಹೋಗಲಾಡಿಸ್ಬೇಕಾಗತ್ತೆ ಅನ್ನೋದನ್ನು ನಾವು ಕಾಣ್ಬೋದು. ಸೊ ಮೇಜರ್ಲಿ ಇಲ್ಲಿ ಟೆಕ್ನಾಲಜಿನೇ ಒಂದು ಸೊಲ್ಯೂಷನ್ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಸಹ ಆಥರ್ ಅವರು ಎಂಫಸೈಸ್ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಪೊಟೆನ್ಷಿಯಲನ್ನು ಸಹ ನಾವಿಲ್ಲಿ ಗಮನ ಹರಿಸೋದಾದರೆ, ಬೇಸಿಕಲಿ ಇವಾಗ ಟೆಕ್ನಾಲಜಿ ಏನಿದೆ ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಒಂದು ಹಾರ್ಟ್ ಅಂತಲೇ ಹೇಳ್ಬೋದು. ಸೊ ಟೆಕ್ನಾಲಜಿ ಸಿಟ್ಸ್ ಅಟ್ ಹಾರ್ಟ್ ಆಫ್ ಆಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಬಟ್ ಇವಾಗ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಾವು ತೋರಿಸೋದಾದರೆ ಎಫೆಕ್ಟಿವ್ ಆಗಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಶ್ಯೂಸ್ಗಳನ್ನು ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಆಥರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಕಲಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋದಾದರೆ, ರೂರಲ್ ಏರಿಯಾಗಳಲ್ಲಿ ಮಹಿಳೆಯರು ಸಹ ಈ ಒಂದು ವರ್ಕಿಂದ ಬೆನಿಫಿಟನ್ನು ತೆಗೆದುಕೊಳ್ತಾ ಇದ್ದಾರೆ. MGNREGA ಪ್ರೋಗ್ರಾಮ್ ನಡಿನಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಹೆಚ್ಚಾಗ್ತಾ ಇದೆ. ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ಯೋಜನೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಮಹಿಳೆಯರು ಸಹ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಬೇಸಿಕಲಿ ಟೆಕ್ನಾಲಜಿ ಆಸ್ಪೆಕ್ಟ್ನ ಮುಖಾಂತರ ಸ್ಪೆಸಿಫಿಕಲಿ ಈ ಒಂದು ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ನಮ್ಮ ಬೆನಿಫಿಟನ್ನು ತರ್ತಾ ಇದೆ, ಬಟ್ ಇಲ್ಲಿ ಕೆಲವೊಂದಿಷ್ಟು ಹರ್ಡಲ್ಸ್ಗಳನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಕ್ರಿಯೇಷನನ್ನು ಮಾಡ್ತಾ ಇದೆ. ಸೊ ಇದನ್ನು ಸ್ಟ್ರೀಮ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಯಾಕೆಂದರೆ ಈ ಒಂದು ಯೋಜನೆ ಸೋಷಿಯೋ ಎಕನಾಮಿಕ್ ಇನ್ಇಕ್ವಾಲಿಟಿಯನ್ನು ಹೋಗಲಾಡಿಸೋದಲ್ಲಿ, ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸಬೇಕು ಅನ್ನೋದು ಹೊರತಾಗಿ ಟೆಕ್ನಾಲಜಿ ಇವತ್ತು ಅದಕ್ಕೆ ಸಪೋರ್ಟ್ ಮಾಡಬೇಕು, ತಂತ್ರಜ್ಞಾನದಿಂದ ಅದು ಸಪೋರ್ಟ್ ಆಗಬೇಕು. ಇದರಿಂದ ನಾವು ಸೋಷಿಯಲ್ ಸೆಕ್ಯೂರಿಟಿಯನ್ನು ಇನ್ಶೋರ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಇದರಿಂದ ವರ್ಕರ್ಸ್ಗಳಿಗಾಗಿರ್ಬೋದು ಅವರ ಒಂದು ಲೈವ್ಲಿಹುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ಬೋದು ಅನ್ನುವಂಥದ್ದಾಗಿ ಎಂಫಸಸ್ ಮಾಡ್ತಾ ಇದ್ದಾರೆ. ಸೊ ಏನೇನು ಹರ್ಡಲ್ಸ್ಗಳಿದ್ದಾವೆ ಅದನ್ನು ನಾವು ರಿಮೂವ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣುವಂಥದ್ದು. ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಡೈಮೆನ್ಷನ್ಸನ್ನು ಕವರ್ ಮಾಡ್ಬೋದು, ಯೋಜನೆಯ ಒಂದು ಆಸ್ಪೆಕ್ಟ್ ಯಾವ ರೀತಿಯಾಗಿದೆ, ಯೋಜನೆ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಏನು ತೊಂದರೆಗಳಿದೆ ಅಂತ ಅಡ್ರೆಸ್ ಮಾಡುವಾಗ ಮೇನ್ಸ್ ನಡಿನಲ್ಲಿ ಈ ಒಂದು ತೊಂದರೆಗೆ ಸಂಬಂಧಪಟ್ಟಂತಹ ಡೈಮೆನ್ಷನ್ಸ್ಗಳನ್ನು ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಕಂಪ್ಲೀಟ್ ಆನ್ಸರನ್ನು ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ದ ಫೈನಾನ್ಸ್ ಕಮಿಷನ್ ಆ್ಯಂಡ್ ಪಬ್ಲಿಕ್ ಫೈನಾನ್ಸ್ ಇನ್ ಕೇರಳ ಅನ್ನುವಂಥ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಫೈನಾನ್ಸ್ ಕಮಿಷನ್ಸ್ಗಳ ಒಂದು ರೆಕಮೆಂಡೇಷನ್ಸ್ಗಳು ಎಷ್ಟು ಮಟ್ಟಿಗೆ ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರ್ತಾ ಇರುವಂತಹ ಒಂದು ತೆರಿಗೆ ಆದಾಯವನ್ನು ಶೇರ್ ಮಾಡಬೇಕು. ಸೊ ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾ ಇರುವಂತಹ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ನಾವು ಫೈನಾನ್ಸ್ ಕಮಿಷನ್ಸ್ಗಳು ಒಂದು ರೆಕಮೆಂಡೇಷನ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ನಾವು ಗಮನ ಹರಿಸೋದಾದರೆ ಆರ್ಟಿಕಲ್ 280 ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಆರ್ಟಿಕಲ್ 280ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರಿ ಕೇಳಿದ್ದಾರೆ. ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ಲಿ ಬೇಕು. ಮೇನ್ಸಲ್ಲಿನೂ ಸಹ ನೀವು ಇದ್ರ ಬಗ್ಗೆ ಎಂಫಸಸ್ ಮಾಡುವಾಗ ಈ ಆರ್ಟಿಕಲನ್ನು ಮೆನ್ಷನ್ ಮಾಡ್ಬೋದು. ಸೊ ಆರ್ಟಿಕಲ್ 280 ನಡಿನಲ್ಲಿ ಫೈನಾನ್ಸ್ ಕಮಿಷನ್ಗೆ ಸಂಬಂಧಿಸಿದಂತಹ ಎಲ್ಲ ಇನ್ಫಾರ್ಮೇಷನನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಫೈನಾನ್ಸ್ ಕಮಿಷನ್ ಕೊಟ್ಟಿರುವಂತಹ ರೆಕಮೆಂಡೇಷನ್ಸ್ಗೂ ನಿಜವಾಗ್ಲೂ ಮ್ಯಾಂಡೇಟರಿನಾ ಅಂತ ಗಮನ ಹರಿಸೋದಾದರೆ ಜನರಲಿ ಮ್ಯಾಂಡೇಟರಿ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಸರ್ಕಾರ ಇದನ್ನು ಕನ್ಸಿಡರ್ ಮಾಡಬಹುದು ಅಥವಾ ಮಾಡಲಿಕ್ಕಿಲ್ಲ. ಫೈನಾನ್ಸ್ ಕಮಿಷನ್ ಕೆಲವೊಂದಿಷ್ಟು ಕ್ರೈಟೇರಿಯಾ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ತೆರಿಗೆಯ ಒಂದು ಆದಾಯದಲ್ಲಿ ಶೇರನ್ನು ಕೊಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಲ್ಲ. ಇಲ್ಲಿ ಪ್ರಸ್ತುತವಾಗಿ ನಾವು ಕೇರಳದ ಒಂದು ಕನ್ಸರ್ನನ್ನು ನಾವು ನೋಡೋದಾದರೆ ಅಸಿಮೆಟ್ರಿಕಲ್ ಫಿಸ್ಕಲ್ ರೂಲ್ಸ್ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಯಾಕೆ ಕಾಣ್ಬೋದು. ಕೇರಳ ಸರ್ಕಾರದ ಒಂದು ಕನ್ಸರ್ನ್ ಏನಿದೆ, ಸುಪ್ರೀಂ ಕೋರ್ಟ್ಗೂ ಸಹ ಅವರು ಅಪ್ರೋಚ್ ಮಾಡಿರೋದನ್ನು ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಯಾಕೆಂದರೆ ಇವಾಗ ಕೇಂದ್ರ ಸರ್ಕಾರ ಕೇರಳ ಸರ್ಕಾರದ ಮೇಲೆ ವಿಧಿಸಿರ್ತಕ್ಕಂಥ ಒಂದು ಆಬ್ಲಿಗೇಷನ್ ಏನಂತಂದರೆ ಹೆಚ್ಚು ಇವರು
ಸಾಲವನ್ನು ಪಡೆದುಕೊಳ್ಬಾರ್ದು, ಬಾರೋ ಮಾಡ್ತಕ್ಕಂಥ ಒಂದು ಸೀಲಿಂಗ್ ಅಥವಾ ಲಿಮಿಟ್ ನಡಿನಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂದರೆ ಕೇರಳ ಸರ್ಕಾರದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಇವರು ಹೆಚ್ಚು ಮಟ್ಟಿಗೆ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದಾರೆ, ಖರ್ಚನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಈ ಒಂದು ಕೋವಿಡ್ನ ಸಂದರ್ಭದಿಂದಾಗಿ ಅವರ ಒಂದು ಸ್ಟ್ರಾಟಜಿ ನಡಿನಲ್ಲಿ ಬದಲಾವಣೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇವರ ಒಂದು ಎಕ್ಸ್ಪೆಂಡಿಚರ್ ಜನರಲಿ ಏನಾಗುತ್ತೆ ಅಂದರೆ, ಇವಾಗ ಸರ್ಕಾರ ಹೆಚ್ಚು ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದೆ, ಫಿಸಿಕಲ್ ಡೆಫಿಸಿಟನ್ನು ಮಾಡ್ತಾ ಇದೆ ಅಂತಂದರೆ ವೆಲ್ಫೇರಿಸ್ಟಿಕ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದೆ. ಸೊ ಇದು ಪಾಸಿಟಿವ್ ಅಪ್ರೋಚ್ ಅಂತಲೇ ನಾವು ಕಾಣ್ಬೋದು. ಆದರೆ ಇಲ್ಲಿ ಒಂದು ಸೀಲಿಂಗನ್ನು ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದು, ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಒಂದು ಸೀಲಿಂಗನ್ನು ರಾಜ್ಯ ಸರ್ಕಾರದ ಮೇಲೆ ಯಾಕೆ ಹಾಕುತ್ತೆ? ಅದರಲ್ಲೂ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಅಂತಂದರೆ, ಒಂದು ವೇಳೆ ಇವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ಕೆಲವೊಂದಿಷ್ಟು ಬಾರೋಯಿಂಗನ್ನು ಮಾಡಿರುವಂಥ ಸಂದರ್ಭದಲ್ಲಿ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ನಡಿನಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಸಾಲವನ್ನು ಮಾಡಿರುವಾಗ ಏನಾದರೂ ಆಬ್ಲಿಗೇಷನ್ಸ್ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಇವರು ಭರ್ತಿ ಮಾಡೋಕ್ಕಾಗಿರಲ್ಲ. ಆ ಸಂದರ್ಭದಲ್ಲಿ ಜನರಲಿ ಸೀಲಿಂಗನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಕೇರಳ ಸರ್ಕಾರದ ಮೇಲೆ ಹಾಕಿರುವಂಥ ಒಂದು ರಿಸ್ಟ್ರಿಕ್ಷನ್ನ ಆಧಾರದ ಮೇಲೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ಗೆ ಅಪ್ರೋಚನ್ನು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕಂಟೆಕ್ಸ್ಟ್ ಇವಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ಇನ್ನು ಅಸಿಮೆಟ್ರಿಕಲ್ ಫಿಸ್ಕಲ್ ರೂಲ್ಸ್ ಅಂತ ನಾವು ಯಾಕೆ ಇವಾಗ ಕನ್ಸಿಡರ್ ಮಾಡ್ಬೋದು? ಇವಾಗ 15th ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನನ್ನೇ ಈ ಒಂದು ಆರ್ಟಿಕಲ್ ಮುಖಾಂತರ ಗಮನ ಹರಿಸೋದಾದರೆ, ನೀವು ಇಲ್ಲಿ ಕಾಣುವಂಥದ್ದಾದರೆ ಟ್ಯಾಕ್ಸನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ತೆರಿಗೆಗೆ ಸಂಬಂಧಪಟ್ಟಂಥ ಒಂದು ಶೇರಿಂಗನ್ನು ಮಾಡ್ತಾ ಇದೀವಲ್ಲ, ಆವಾಗ ಯಾವ ರೀತಿಯಾದಂಥ ಕ್ರೈಟೇರಿಯಾವನ್ನು ಕನ್ಸಿಡರ್ ಮಾಡ್ತಾರೆ? ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಯಾವ ಒಂದು ಸ್ಥಿತಿಗತಿಯ ಆಧಾರದ ಮೇಲೆ ಇವಾಗ ಡೆವಲ್ಯೂಷನ್ ಆಗುತ್ತೆ, ಒಂದು ಪಾಪ್ಯುಲೇಷನ್ನ ಆಧಾರದ ಮೇಲೆ, ಅಲ್ಲಿರ್ತಕ್ಕಂಥ ಒಂದು ಜನಸಂಖ್ಯೆ ಎಷ್ಟು ಮಟ್ಟಿಗಿದೆ 15% ಅಷ್ಟು ವೇಟೇಜನ್ನು ಕೊಡ್ತಾರೆ, ಮತ್ತು ಎಷ್ಟು ಮಟ್ಟಿಗೆ ಅವರು ಏರಿಯಾವನ್ನು ಹೊಂದಿದ್ದಾರೆ, ಸೊ ಅಲ್ಲಿರುವಂಥ ಒಂದು ಏರಿಯಾ, ಮತ್ತು ಆ ಒಂದು ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಆದಾಯನೂ ಸಹ ಬರ್ತಾ ಇದೆ, ಬೇರೆ ಬೇರೆ ಒಂದು ರಾಜ್ಯದೊಂದಿಗೆ ಕಂಪ್ಯಾರಿಸನನ್ನು ಮಾಡ್ತಾರೆ, ಎಷ್ಟು ಮಟ್ಟಿಗೆ ಆದಾಯದ ಒಂದು ಡಿಫ್ರೆನ್ಸ್ ಬರುತ್ತೆ, ಇನ್ಕಮ್ ಡಿಸ್ಟೆನ್ಸ್ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಡೆಮೋಗ್ರಫಿಕ್ ಟ್ರಾನ್ಸಿಷನನ್ನು ಸಹ ಇಲ್ಲಿ ಗಮನ ಹರಿಸ್ತಾರೆ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅನ್ನುವಂಥ ಟರ್ಮನ್ನು ನಾವು ಕಾಣ್ತೀವಲ್ಲ, ಏನಾಗಂತಂದರೆ ಇವಾಗ ಯಾವುದೇ ಒಂದು ಏರಿಯಾದಲ್ಲಿ ಒಂದು ಡೆಮೋಗ್ರಫಿಕ್ ಸ್ಟ್ರಕ್ಚರ್ ಅಥವಾ ಪಾಪ್ಯುಲೇಷನ್ನ ಒಂದು ಸೈಜ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು ಬದಲಾವಣೆ ಆಗುತ್ತೆ. ಯಾವಾಗ ಬದಲಾವಣೆ ಆಗುತ್ತೆ? ಅಲ್ಲಿ ಡೆತ್ ರೇಟ್ ಆದರೆ, ಬರ್ತ್ ರೇಟ್ನಲ್ಲಿ ವೇರಿಯೇಷನ್ ಆದರೆ, ಅಥವಾ ಮೈಗ್ರೇಷನ್ ಆಗಿರುವಂತಹ ಸಂದರ್ಭದಲ್ಲಿ, ವಲಸೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಆ ಒಂದು ಏರಿಯಾದಲ್ಲಿ ಸೀಮಿತವಾಗಿರ್ತಕ್ಕಂಥ ಒಂದು ಪ್ರದೇಶದ ಅಡಿನಲ್ಲಿ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆಗ್ತಾ ಇರುತ್ತಲ್ಲ, ಅದನ್ನೂ ಸಹ ಕನ್ಸಿಡರೇಷನನ್ನು ಮಾಡೋದ್ರ ಮುಖಾಂತರ ಈವನ್ ಅಲ್ಲಿ ಎಷ್ಟು ಮಟ್ಟಿಗೆ ಅರಣ್ಯದ ಒಂದು ಕವರೇಜ್ ಇದೆ, ಫಾರೆಸ್ಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಂಥ ವೇಟೇಜನ್ನು ಕಾಣ್ಬೋದು. ಹಾಗೂ ಫಾರೆಸ್ಟ್ ಕವರ್, ಅರಣ್ಯ ಎಷ್ಟು ಮಟ್ಟಿಗಿದೆ ಅನ್ನುವಂಥ ಒಂದು ಎಲ್ಲ ಕಂಡೀಷನನ್ನು ಮೇಜರ್ ಮಾಡ್ತಾ, ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು ಮಟ್ಟಿಗಿದೆ ಅಂತ ಎಲ್ಲವನ್ನು ತೆಗೆದುಕೊಳ್ಳುತ್ತಾ ಆ ಒಂದು ಸ್ಟೇಟ್ಗೆ ನಾವು ಎಷ್ಟು ಮಟ್ಟಿಗೆ ತೆರಿಗೆಯಲ್ಲಿ ಶೇರಿಂಗನ್ನು ಮಾಡಬೇಕು ಅಂತ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಸಾಕಷ್ಟು ಸಾರಿ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂತಹ ತೊಂದರೆಗಳಿಂದ, ಗ್ಲೋಬಲ್ ಕ್ರೈಸಿಸ್ ಅಂತಲೇ ನಾವು ತೆಗೆದುಕೊಳ್ಬೋದು, ಎಪಿಡೆಮಿಕ್ ಅಂತ ಒಂದು ಸಿಚುವೇಶನ್ ಅಂತೆ ತೆಗೆದುಕೊಳ್ಬೋದು. ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕ್ರೈಸಿಸ್ನ ಆಧಾರದ ಮೇಲೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗ್ತಾ ಇದೆ, ಅಂದರೆ ಪೂರೈಕೆಯಲ್ಲಿ ಇವತ್ತು ತೊಂದರೆ ಉಂಟಾಗ್ತಾ ಇದೆ ಅನ್ನೋದನ್ನೇ ನಾವು ಗಮನ ಹರಿಸ್ಬೋದು. ಹಾಗೂ ಎನರ್ಜಿ ಪ್ರೈಸ್ನಲ್ಲಿಯೂ ಸಹ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು, ಫ್ಲಕ್ಚುಯೇಷನನ್ನು, ವಾಲಟೈಲಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕಾಗತ್ತೆ, ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಕ್ರೈಸಿಸ್ನಿಂದಾಗಿ ಅವರು ಸಹ ಕೆಲವೊಂದಿಷ್ಟು ಫುಡ್ ಸೆಕ್ಯೂರಿಟಿ ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕು, ಅದಕ್ಕೋಸ್ಕರನೂ ಸಹ ಅವರು ಎಕ್ಸ್ಪೆನ್ಸಸ್ಸನ್ನು ಮಾಡಬೇಕಲ್ವಾ. ಸೊ ಇವುಗಳನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಬೋದು. ಸರ್ಕಾರದ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಅವರು ಇನ್ಫ್ಲೇಷನನ್ನು ಸಹ ಟ್ಯಾಕಲ್ ಮಾಡಬೇಕು, ಫುಡ್ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡುವಂಥದ್ದು. ಸೊ ಯಾವಾಗಲೂ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಏನಾದರೂ ಫಿಸಿಕಲ್ ರಿಲೇಟೆಡ್ ಇರುವಂತಹ ಅಥವಾ ಅವರು ತಮ್ಮ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ, ಅಥವಾ ಏನೇ ಒಂದು ಬಜೆಟ್ ಅಲೋಕೇಶನ್ಗೆ ಸಂಬಂಧಿಸಿದಂತಹ ಡಿಸಿಷನನ್ನು ತೆಗೆದುಕೊಳ್ತಾರೆ ಅಂತಂದರೆ ರಾಜ್ಯದಲ್ಲಿರ್ತಕ್ಕಂತಹ ಸ್ಥಿತಿಗತಿಯ ಆಧಾರದ ಮೇಲೆ ತೆಗೆದುಕೊಂಡಿರ್ತಾರೆ. ಸೊ ಇವಾಗ ಆಲ್ರೆಡಿ ಇವರು ಹೆಚ್ಚು ಸಾಲವನ್ನು ಮಾಡ್ತಾ ಇದ್ದಾರೆ, ಡೆಟ್ಟನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಂಡೀಷನ್ ನಡಿನಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಕೇರಳಗೆ ಸಂಬಂಧಪಟ್ಟಂಥ ಒಂದು ಡೆಟ್ ಕಂಡೀಷನ್ ಮೆಚುರಿಟಿ ಪೀರಿಯಡ್ ಆಲ್ರೆಡಿ 2025 ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಹೈಯೆಸ್ಟ್ ಡೆಟ್ ಮೆಚುರಿಟಿ ಡ್ಯೂರೇಷನ್ ಏನಿದೆಯಲ್ಲ ತೆಲಂಗಾಣದಲ್ಲಿ ಲಾಂಗ್ ಟರ್ಮ್ ಡೆಟ್ಟನ್ನು ನಾವು ಕಾಣ್ಬೋದು. ಇದರ ಒಂದು ಮೆಚುರಿಟಿ ಪ್ರೊಫೈಲನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 2063 2063 ನಡಿನಲ್ಲಿ ನಾವು ಕಾಣ್ಬೋದು. ಇದು ತೆಲಂಗಾಣಗೆ ಸಂಬಂಧಪಟ್ಟಂತೆ. ಆದರೆ ಕೇರಳ 2025 ಆಲ್ರೆಡಿ ಇದೆ, ಅಂದರೆ ಆಲ್ಮೋಸ್ಟ್ ಇದು ಮುಗಿಲಿಕ್ಕೆ ಬಂದಿದೆ ಅಂತಲೇ ನಾವು ಕಾಣ್ಬೋದು. ಇದರೊಂದಿಗೆ ನಾವು ಗಮನ ಹರಿಸಬೇಕಾಗಿರೋದು 2003ರ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಸೊ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಸರ್ಕಾರದ ಒಂದು ಸಾಲ ಎಷ್ಟು ಮಟ್ಟಿಗೆ ಇರಬೇಕು,
ಸೊ ಡೆಟ್ ರೇಷಿಯೋ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟನ್ನು ಒಳಗೊಂಡು 60% ನಮ್ಮ ಒಂದು GDP ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ನಮ್ಮ ಒಂದು ಒಟ್ಟು ಉತ್ಪಾದನೆಯನ್ನು ನಾವೇನು ಕನ್ಸಿಡರ್ ಮಾಡ್ತೀವಲ್ಲ, ಈ ಒಂದು ಒಟ್ಟು ದೇಶೀಯ ಉತ್ಪಾದನೆಯ 60% ಮಾತ್ರ ನಾವೇನು ಮಾಡಬೇಕು, ಇವತ್ತು ಸಾಲವನ್ನು ಮಾಡಬೇಕು, ಡೆಟ್ಟನ್ನು ಮಾಡಬೇಕು. ನಮ್ಮ ಒಂದು ಡೆಟ್ ರೇಷಿಯೋ ಎಷ್ಟರ ಮಟ್ಟಿಗೆ, ಡೆಟ್ ಟು GDP ರೇಷಿಯೋ ಅಂತಲೇ ಹೇಳ್ಬೋದು. ಸೊ 60% ಇರಬೇಕು. ಇದರಡಿನಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ಗೆ ಕಂಪ್ಯಾರಿಸನನ್ನು ಮಾಡೋದಾದರೆ 20% ಆಗಬೇಕು ಸ್ಟೇಟ್ಗೆ ಸಂಬಂಧಪಟ್ಟಂತೆ. ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಲಿಮಿಟು 40%, ಎರಡೂ ಸೇರಿಬಿಟ್ಟು 60% ಆಗಬೇಕು ಅಂತಲೂ ಸಹ ನಾವು ಕಾಣ್ತೀವಿ. ಈ ಒಂದು ಆ್ಯಕ್ಟ್ಗೆ ಸಂಬಂಧಪಟ್ಟಂತಹ ಕಮಿಟಿ ರೆಕಮೆಂಡೇಷನ್ಸ್ ಅಂದರೆ NK ಸಿಂಗ್ ಕಮಿಟಿ. ಸೊ ಇದು ನಮಗೆ ಇಂಪಾರ್ಟೆಂಟ್. NK ಸಿಂಗ್ ಸಂಬಂಧಪಟ್ಟಂತಹ ಒಂದು ಕಮಿಟಿಯ ರೆಕಮೆಂಡೇಷನ್ಸನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇರ್ತಕ್ಕಂಥ ಒಂದು ಲಿಮಿಟೇಷನ್ಸನ್ನು ನಾವು ಈ ಆ್ಯಕ್ಟ್ನ ಮುಖಾಂತರ ಕಾಣ್ಬೋದು. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಒಂದು ಕನ್ಸರ್ನ್ ಅಥವಾ ಕೇರಳ ಗೌರ್ಮೆಂಟ್ನ ಒಂದು ಕನ್ಸರ್ನ್ ಅಂತಲೇ ತಿಳ್ಕೊಳೋದಾದರೆ, ಇವರೇನು ಹೇಳ್ತಾ ಇದ್ದಾರೆ, ಇವಾಗ ಅಲೋಕೇಶನ್ಸನ್ನು ಮಾಡುವಾಗ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಹೆಚ್ಚಾಗ್ತಾ ಇದೆ, ಇದನ್ನು ನಾವು ರೀಕನ್ಸಿಡ್ರೇಷನ್ ಮಾಡಬೇಕು. ಡೆಮೋಗ್ರಫಿಕ್ ಟ್ರಾನ್ಸಿಷನಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ವಲಸೆ ಬರ್ತಕ್ಕಂಥ ಒಂದು ಕಂಡೀಷನ್ ಜಾಸ್ತಿ ಆಗ್ಬೋದು, ಅಲ್ಲಿರುವಂಥ ಸ್ಥಳೀಯ ಕ್ರೈಸಿಸ್ಗಳು ಸಹ ಡಿಫ್ರೆಂಟ್ ಆಗಿರ್ಬೋದು, ತೊಂದರೆಗಳು ಜಾಸ್ತಿ ಆಗಿರ್ಬೋದು ಅನ್ನೋಂಥದ್ದನ್ನು ಕಾಣ್ಬೋದು. ಮತ್ತು ಪ್ರೆಸೆಂಟ್ ಕಂಡೀಷನಲ್ಲಿ ಏನಾಗುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಪ್ರೊವೈಡ್ ಮಾಡೋದಾಗಲಿ, ಫುಡ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಜೆಂಡರ್ ರಿಲೇಟೆಡ್ ಇರ್ತಕ್ಕಂಥ ಬಜೆಟ್ ಅಲೋಕೇಶನ್ಸನ್ನು ಸಹ ನಾವು ಇವಾಗ ಮಾಡಬೇಕಾಗುತ್ತೆ. ಕೇರ್ ಎಕಾನಮಿ ಅಂತಲೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕೇರ್ ಎಕಾನಮಿಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಒಂದು ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟೀಸ್ ಅಥವಾ ಇಲ್ಲಿ ತಾರತಮ್ಯಗಳು ಏನಿದಾವಲ್ಲ, ಈ ತಾರತಮ್ಯಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ಬಜೆಟ್ ಅಲೋಕೇಶನ್ ಇಂಪಾರ್ಟೆಂಟ್. ಸೊ ಬಜೆಟ್ ಕ್ರೆಡಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲೆಕ್ಷನ್ ಸೈಕಲ್ ಅಂತ ಬಂದಾಗ ಇವಾಗ ಆಲ್ರೆಡಿ ಬಜೆಟು ಸಹ ಅವಾಗೂ ತುಂಬ ಡಿವಿಯೇಷನ್ ಆಗ್ತಾ ಇರೋದ್ರಿಂದ ಇಂಪಾರ್ಟೆಂಟ್ಲಿ ಇವಾಗ ವೋಟರ್ಸ್ಗಳ ಒಂದು ನಂಬಿಕೆಯನ್ನು ಅವರು ಕಾಪಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಸಹ ಎಂಫಸಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಇವಾಗಿರ್ತಕ್ಕಂಥ ಒಂದು ಸರ್ಕಾರ ಸರಿಯಾಗಿ ಕೇಂದ್ರ ಸರ್ಕಾರದೊಂದಿಗೆ ಕೋಆಪ್ರೇಷನನ್ನು ಮಾಡುವಂಥದ್ದಾಗಲಿ ಇರದೇ ಇರ್ಬೋದು, ಅಥವಾ ಸರಿಯಾದಂಥ ಫಂಡ್ ಸಿಗಲಿಲ್ಲ ಅಂತಲೂ ಸಹ ಯೋಜನೆಗಳನ್ನು ಸರಿಯಾಗಿ ಅವರು ಚಾಲ್ತಿಗೆ ತರಲಿಕ್ಕೆ ಆಗೋದಿಲ್ಲ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಸಹ ವೋಟರ್ಸ್ಗೆ ಸಂಬಂಧಪಟ್ಟಂತಹ ರೆಸ್ಪಾನ್ಸನ್ನು ಪಾಸಿಟಿವ್ ಆಗಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅವರು ಸೋಲ್ತಾರೆ. ಸೊ ಇವೆಲ್ಲನೂ ಸಹ ಕನ್ಸರ್ನನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಹೋಲಿಸ್ಟಿಕ್ ಆಗಿ. ಈವನ್ ಎಲೆಕ್ಷನ್ ಸೈಕಲ್ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥ ಪರ್ಸ್ಪೆಕ್ಟಿವನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಜನರಲಿ ಕನ್ಸರ್ನ್ ಏನಿದೆ, ಸೊ ನಾವು ಈ ಒಂದು ಫಿಸ್ಕಲ್ ಫೆಡರಲಿಸಮ್ಗೆ ಸಂಬಂಧಪಟ್ಟಂತೆ ಏನು ಅಸಿಮೆಟ್ರಿಕ್ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ, ಇದರೊಂದಿಗೆ ಕೇಂದ್ರ ಸರ್ಕಾರನೂ ಸಹ ಕೆಲವೊಂದಿಷ್ಟು ಸೆಸ್ ಹಾಗೂ ಸರ್ಚಾರ್ಜಸ್ಗಳನ್ನು ಕಲೆಕ್ಟ್ ಮಾಡುತ್ತೆ. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತಲೇ ನಾವೇನು ಹೇಳ್ತೀವಿ. ಈ ತೆರಿಗೆಗಳನ್ನು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರನೇ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಇವಾಗ ಸ್ವಚ್ಛ ಭಾರತ್ ಸೆಸ್ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಪರ್ಪಸ್ನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ತೆರಿಗೆಯನ್ನು ಸಹ ವಿಧಿಸುತ್ತೆ. ಈ ತೆರಿಗೆಗಳನ್ನು ಯಾವುದೇ ರೀತಿಯಾಗಿ ಅವರು ಈ ಸ್ಟೇಟ್ ಗೌರ್ಮೆಂಟ್ಗೆ ಶೇರ್ ಮಾಡ್ತಕ್ಕಂಥ ತೆರಿಗೆನಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಈ ಒಂದು ಆದಾಯದಲ್ಲಿ ಇನ್ಕ್ಲೂಡನ್ನು ಮಾಡುವಂಥದ್ದಿಲ್ಲ ಅಂತಲೂ ಸಹ ನಾವು ಕಾಣ್ಬೋದು. ಇದೊಂದು ಸ್ಪೆಷಲ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಇಶ್ಯೂಸ್ಗಳನ್ನು ಕವರ್ ಮಾಡಬೇಕು. ಏನು ಇಶ್ಯೂಸ್ ಇದೆ ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು, ಇದರಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ಗೆ ಸಂಬಂಧಿಸಿದಂತೆ ಸ್ಟೇಟ್ ಗೌರ್ಮೆಂಟ್ಗಳು ಕನ್ಸರ್ನನ್ನು ಎಷ್ಟು ಮಟ್ಟಿಗೆ ವ್ಯಕ್ತಪಡಿಸ್ತವೆ ಅನ್ನೋದನ್ನು ಕಾಣ್ಬೋದು. ಈವನ್ ಕರ್ನಾಟಕ ಸರ್ಕಾರನೂ ಸಹ ರೀಸೆಂಟಾಗಿ ಮಾಡ್ತಾ ಇರುವಂಥ ಒಂದು ಪ್ರೊಟೆಸ್ಟನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಈ ಒಂದು ಟ್ಯಾಕ್ಸ್ ಕಲೆಕ್ಷನ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಏನಿದೆ ಅಂದರೆ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್, ಇದರ ಒಂದು ಎಫರ್ಟ್ಸನ್ನು ಸಹ ಕಾಣ್ಬೋದು, ಕಾಂಟ್ರಿಬ್ಯೂಷನನ್ನು ಕಾಣ್ಬೋದು. ಆದರೆ ಟ್ಯಾಕ್ಸನ್ನು ಶೇರ್ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಸರಿಯಾಗಿ ಪ್ಯಾರಿಟಿಯನ್ನು ಎನ್ಶೋರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಡಿಸ್ಪ್ಯಾರಿಟಿ ಇಲ್ಲಿ ಕ್ರಿಯೇಟ್ ಆಗಿದೆ, ತಾರತಮ್ಯತೆ ಇಲ್ಲಿ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಸ್ಗಳ ಒಂದು ಕನ್ಸರ್ನ್ ಎಷ್ಟರ ಮಟ್ಟಿಗಿದೆ, ಇದು ಮೇನ್ಸಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಆರ್ಟಿಕಲ್ಸ್ಗಳು. ಸೊ ಏನಿದೆ ಇಶ್ಯೂಸ್ಗಳನ್ನು ಹೆಂಗೆ ಕವರ್ ಮಾಡ್ತಾ ಇದ್ದಾರೆ ಅಂತ ಆರ್ಟಿಕಲ್ನ ಮುಖಾಂತರ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ನಾವು ಇಷ್ಟು ತನಕ ಡಿಸ್ಕಷನ್ ಮಾಡಿರೋದು ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ಆರ್ಥಿಕವಾಗಿ ಏನು ಸಮಸ್ಯೆ ಇದೆ ಅಂತ. ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅಥವಾ ಡಿಸ್ಪ್ಯೂಟ್ಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಎಂಟರ್ ಆಗ್ಬೋದಾ? ಸೊ ಸುಪ್ರೀಂ ಕೋರ್ಟ್ ಅಪ್ರೋಚ್ ಏನೋ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಒಂದು ಅಧಿಕಾರವನ್ನು ಇಲ್ಲಿ ಚಲಾಯಿಸಲಿಕ್ಕೆ ಸಾಧ್ಯತೆ ಇದೆ? ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ನಡಿನಲ್ಲಿ ಇದು ಕಂಡು ಬರುತ್ತಾ, ಅಥವಾ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ನಡಿನಲ್ಲಿ ಯಾವ ರೀತಿಯಾದಂಥ ಡಿಸ್ಪ್ಯೂಟ್ಸ್ಗಳನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ರಿಸಾಲ್ವ್ ಮಾಡುತ್ತೆ? ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಇರುವಂಥ ಇಶ್ಯೂಸ್ಗಳನ್ನು ಯಾವ ಲೆವೆಲ್ ತನೂ ಅವರು ಎಷ್ಟು ಲಿಮಿಟ್ನ ಆಧಾರದ ಮೇಲೆ ರಿಸಾಲ್ವ್ ಮಾಡುತ್ತೆ? ಫೈನಾನ್ಷಿಯಲ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಎಕ್ಸೆಪ್ಷನ್ ಇದೆಯಾ, ಏನಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರೊವಿಷನ್ಸ್ಗಳನ್ನು ನಾವು ಕ್ಲಿಯರಾಗಿ ಕಾಣ್ತೀವಿ, ಯಾವ ಆರ್ಟಿಕಲ್ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ದ ಆರ್ಟ್ ಆಫ್ ಇಂಡಿಯಾಸ್ HIV ಏಡ್ಸ್ ರೆಸ್ಪಾನ್ಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ.
ಇಲ್ಲಿ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಿಸಿದಂತೆ ಸರ್ಕಾರ ತಂದಿರುವಂತಹ ಕೆಲವೊಂದಿಷ್ಟು ಇನಿಷಿಯೇಟಿವ್ ಸಕ್ಸಸ್ಫುಲ್ ಆಗಿದ್ದಾವೆ. ಸೊ ಈ ಒಂದು ಸಕ್ಸಸ್ಸಿಂದ ನಾವು ಎಷ್ಟರ ಮಟ್ಟಿಗೆ ಕಲಿತೀವಿ, ಸೊ ಎಷ್ಟು ಮಟ್ಟಿಗೆ ಭಾರತ ರೆಸ್ಪಾನ್ಸನ್ನು ತೋರಿಸಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಏಪ್ರಿಲ್ 1ನೇ ತಾರೀಕಿನಂದು ಈ ದಿನ ನಾವು ಹಿಸ್ಟಾರಿಕಲಿ, ಅದರಲ್ಲೂ ಭಾರತದಲ್ಲಿ ಈ ಒಂದು ಎಪಿಡೆಮಿಕ್ಗೆ ಸಂಬಂಧಪಟ್ಟಂತೆ HIV ಅಥವಾ ಏಡ್ಸ್ ಎಪಿಡೆಮಿಕ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಇದು ಆಲ್ರೆಡಿ 20 ಇಯರ್ಸ್ ಆಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ನಾವು ಈ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಫಸ್ಟ್ ಪ್ಯಾರಾಗ್ರಾಫ್ ನಡಿನಲ್ಲಿ ನೀವು ಕಂಟೆಕ್ಸ್ಟನ್ನು ಈಸಿಯಾಗಿ ರಿಕಗ್ನೈಸ್ ಮಾಡ್ಬೋದು. ಈ ಆಧಾರದ ಮೇಲೆ ಪರ್ಸನ್ ಲಿವಿಂಗ್ ವಿತ್ HIV, ಸೊ ಯಾರಿವತ್ತು HIV ಇಂದ ಬಳಲ್ತಾ ಇದ್ದಾರಲ್ಲ ಆ ಒಂದು ಪರ್ಸನ್ಸ್ಗಳನ್ನು ಕ್ಯೂರ್ ಮಾಡಲಿಕ್ಕೆ ಸರ್ಕಾರ ಎಷ್ಟು ಮಟ್ಟಿಗೆ ಫೈಟ್ ಮಾಡಿದೆ ಅನ್ನೋದ್ರ ಬಗ್ಗೆ. ಗ್ಲೋಬಲ್ ಲೆವೆಲಲ್ಲಿ ಈ ಒಂದು HIV ಹೋಗ್ಲಾಡಿಸ್ಲಿಕ್ಕಂತಾನೆ ಹೆಚ್ಚು ಇವಾಗ ಕೇಸಸ್ಗಳು ಸ್ಟಾರ್ಟ್ ಆಗಿರೋದು 1980s ಅಂತಲೇ ಕಾಣ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ 1987 ಮಾಡಿರುವಂಥ ರಿಕಗ್ನೈಸೇಷನ್ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನು ಸಹ ತೆಗೆದುಕೊಂಡಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಆಗಿರ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಒಂದು ರಿಕಗ್ನೈಸೇಷನ್ ನಾವು ಕಾಣ್ಬೋದು. ಆಲ್ಮೋಸ್ಟ್ 1980s ಇಶ್ಯೂಸ್ ಆಗಿದೆ, ನೆಕ್ಸ್ಟ್ 7-8 ಇಯರ್ಸಲ್ಲಿ ಆಗಿರುವಂಥ ಒಂದು ಬದಲಾವಣೆಯನ್ನು ಕಾಣುವಂಥದ್ದು. ಇಲ್ಲಿ ಸರ್ಕಾರದ ಒಂದು ಯೋಜನೆ ಅಥವಾ ಭಾರತದಲ್ಲಿ ಈ ಒಂದು ಎವಲ್ಯೂಷನ್ ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ರಿಕಗ್ನೈಸೇಷನ್ ಮಾಡಿರೋದು 2000 ನಾವು ಗಮನ ಹರಿಸೋದಾದರೆ ಡ್ರಗ್ಸನ್ನು ಪಡಿತಾಗಿ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಪ್ರಾಪರ್ ಆಗಿರುವಂಥ ಥೆರಪಿ ಎಷ್ಟು ಮಟ್ಟಿಗೆ ನಾವು ಟ್ರೀಟ್ ಮಾಡಬಹುದು, ಈ ಒಂದು ತೊಂದರೆಯನ್ನು ಎಷ್ಟು ಮಟ್ಟಿಗೆ ಹೋಗಲಾಡಿಸ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ 2000 ಅಂದರೆ ಈ ಒಂದು ಇಶ್ವಿನಲ್ಲಿ ಚಾಲೆಂಜಸನ್ನು ಕ್ರಿಯೇಟ್ ಮಾಡೋದಾಗಿ ನಾವು ಕಾಣ್ತಾ ಇದ್ದೀವಿ. ವರ್ಲ್ಡ್ ಲೀಡರ್ಸ್ಗಳ ಒಂದು ಅಡ್ರೆಸ್ಸನ್ನು ನಾವು ಕಾಣ್ಬೋದು, ಡಿಕ್ಲರೇಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಏಡ್ಸನ್ನು ಫೈಟ್ ಮಾಡಬೇಕು, ಇದರ ವಿರುದ್ಧ ಹೋರಾಡಬೇಕು ಅಂತ ಕಾಣ್ತಾ ಇದ್ದೀವಿ. ಇದರೊಂದಿಗೆ ಬೇರೆ ಬೇರೆ ಡಿಸೀಸಸ್ಗಳು ಸಹ, ಟ್ಯೂಬರ್ಕ್ಯುಲೋಸಿಸ್, ಮಲೇರಿಯಾ ಅಂತಹ ಡಿಸೀಸ್ಗೆ ಸಂಬಂಧಪಟ್ಟಂತೆ ಒಂದು ಫಂಡ್ ಅಲೋಕೇಶನ್ಸನ್ನು ಸಹ ಗ್ಲೋಬಲ್ ಲೆವೆಲಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಫಂಡ್ ಅಡಿನಲ್ಲಿ ಏಡ್ಸ್ ಇದೆ, ಟ್ಯೂಬರ್ಕ್ಯುಲೋಸಿಸ್ ಇದೆ ಮತ್ತು ಮಲೇರಿಯಾ ಇದೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. 2002 ಕ್ರಿಯೇಷನನ್ನು ಮಾಡಿದ್ದಾರೆ. ಬಟ್ ಇಲ್ಲಿ HIV ಹೋಗ್ಲಾಡಿಸ್ಲಿಕ್ಕಂತ ಅಲೋಕೇಶನ್ಸ್ ಏನಿದೆಯಲ್ಲ ತುಂಬ ಕಡಿಮೆ ಇದೆ. ಯಾಕೆಂದರೆ HIV ಇಂದ ಬಳಲ್ತಾ ಇರುವಂಥ ಒಂದು ಪಾಪ್ಯುಲೇಷನ್ನು 5.1 ಮಿಲಿಯನ್ ಅಷ್ಟು ಇರುವಂಥ ಸಂದರ್ಭದಲ್ಲಿ, ಆದರೆ ಅವ್ರಿಗೆ ಮಾಡ್ತಕ್ಕಂಥ ಒಂದು ಅಡ್ರೆಸ್, ಅವ್ರಿಗೇನು ಥೆರಪಿಯನ್ನು ಕೊಡ್ತಾ ಇದ್ದಾರಲ್ಲ, ಆ್ಯಂಟಿ ರೆಟ್ರೋವೈರಲ್ ಥೆರಪಿಯನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಕಡಿಮೆ ಇದೆ ಅನ್ನೋದನ್ನು ಕಾಣಬಹುದು. ಸೊ ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಗಮನ ಹರಿಸೋದಾದರೆ ಒಂದು ಮೇಜರ್ ಇಶ್ಯೂ ಏನಿದೆ, ಈ ಒಂದು ಥೆರಪಿ ಅಥವಾ ಆರ್ಟ್ ಅಂತ ಏನಿದೆಯಲ್ಲ, ಈ ಥೆರಪಿಯನ್ನು ನಾವು ಅಫೋರ್ಡ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಏಕೆಂದರೆ ಸಾಕಷ್ಟು ಅಮೌಂಟನ್ನು ನಾವಿಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಎಲ್ಲರಿಗೂ ಸಹ ಇದು ಎಕ್ಸೆಸಿಬಲ್ ಇಲ್ಲ. ಸೊ ಹಾಗಾಗಿ ಇದರಿಂದ ಹೊರಗೆ ಬರೋವಂಥ ಸಂಖ್ಯೆನೂ ಸಹ ಕಡಿಮೆ ಆಗಿದೆ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಕಾಕ್ಟೇಲ್ ಥೆರಪಿ ಅಂತ ಕಾಣ್ತೀವಿ. ಸೊ ಇವೆಲ್ಲನೂ ಆ್ಯಂಟಿ ರೆಟ್ರೋವೈರಲ್ ಥೆರಪಿಯಲ್ಲಿರುವಂತಹ ಕೆಲವೊಂದಿಷ್ಟು ಸ್ಟೇಜಸ್ಗಳು. ಇಲ್ಲಿ ಡಬಲ್ ಡೋಸೇಜನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಡಿಫ್ರೆಂಟ್ ಕಾಂಬಿನೇಷನ್ಸನ್ನು ಮಾಡೋದ್ರ ಮುಖಾಂತರ ಇನ್ಫೆಕ್ಟೆಡ್ ಪರ್ಸನ್ಸನ್ನು ಟ್ರೀಟ್ ಮಾಡ್ತಾರೆ ಅಂತಲೇ ಸಹ ನಾವಿಲ್ಲಿ ಕಾಣ್ಬೋದು. ಆದರೆ ಈ ಒಂದು ಹೆಲ್ತ್ ಕೇರನ್ನು ಎಲ್ಲರಿಗೂ ಸಿಗುವಂತೆ ಮಾಡ್ತಾ ಇದ್ದೀವಾ ಅಥವಾ ಅವೈಲಬಿಲಿಟಿ ಒಂದು ಕ್ವಶನನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಸರ್ಕಾರ ಏನು ಮಾಡಿದೆ ಅಂದರೆ, ನಮ್ಮ ಸರ್ಕಾರ ಫ್ರೀ ಆಗಿರುವಂಥ ಒಂದು ಫೆಸಿಲಿಟಿಯನ್ನೇ ತರಬೇಕು ಅಂತ ರಿಕಗ್ನೈಸೇಷನ್ ಮಾಡಿದೆ. 2006 HIV ಸಂಬಂಧಪಟ್ಟಂಥ ಒಂದು ಪಾತ್ ಬ್ರೇಕಿಂಗ್ ಇನಿಷಿಯೇಟಿವ್ ಅಂತಲೇ ನಾವು ತೆಗೆದುಕೊಳ್ಬೋದು. ಸೊ ಇಲ್ಲಿ ಈ ಒಂದು ಇನಿಷಿಯೇಟಿವ್ ನಡಿನಲ್ಲಿ ಸಾಕಷ್ಟು ಜನರನ್ನು ಕ್ಯೂರ್ ಮಾಡಲಿಕ್ಕೆ ಅಪ್ರಾಕ್ಸಿಮೇಟ್ಲಿ 1.8 ಮಿಲಿಯನ್ ಜನರನ್ನು ಟ್ರೀಟ್ ಮಾಡಿದ್ದಾರೆ. ಪೀಪಲ್ ಲಿವಿಂಗ್ ವಿತ್ HIV ಇಂದ ಬಳಲ್ತಾ ಇರುವಂತಹ ಜನರಿಗೆ ಟ್ರೀಟ್ಮೆಂಟನ್ನು ಮಾಡಿದ್ದಾರೆ ಅನ್ನೋದಾಗಿ ನಾವು ಗಮನ ಹರಿಸ್ಬೋದು. ಅಂದರೆ ಈ ಒಂದು ಥೆರಪಿಯನ್ನು ಕಂಪ್ಲೀಟಾಗಿ ಫ್ರೀ ಇರುವಂತೆ ಸರ್ಕಾರ ಮಾಡಿದೆ. ಸೊ ಇಲ್ಲಿ ಬೇಸಿಕಲಿ ಯಾರ್ಯಾರು ಇಂಪ್ಯಾಕ್ಟ್ ಆಗಿರ್ತಾರೆ ಅನ್ನುವಂಥದ್ದನ್ನು, ಅದರಲ್ಲೂ 15 ರಿಂದ 49 ವಯಸ್ಕ ನಡಿನಲ್ಲಿ ಹೆಚ್ಚು ಇದು ಪ್ರಿವಿಲೆನ್ಸ್ ಅಂದರೆ ಹೆಚ್ಚು ಕಂಡು ಬರುತ್ತೆ ಅನ್ನೋದನ್ನು ಕಾಣ್ಬೋದು. ಸೊ ಇವರು ರಿಕಗ್ನೈಸೇಷನ್ ಮಾಡಿದ್ದಾರೆ. ಏಜ್ ವೈಸ್ ಆಗಿರ್ಬೋದು, ಒಂದು ಸ್ಟೇಟಸ್ನ ಆಧಾರದ ಮೇಲೆ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು 2023 ರಿಪೋರ್ಟ್ ಅಥವಾ ಎಂಡ್ ಆಫ್ ದಿ 2023 ಗಮನ ಹರಿಸೋದಾದರೆ, ಪೀಪಲ್ ಲಿವಿಂಗ್ ಇನ್ HIV ಎಸ್ಟಿಮೇಷನ್ ಮಾಡೋ ಪ್ರಕಾರ 82% ಇವತ್ತು ಐಡೆಂಟಿಫೈ ಮಾಡಿದ್ದಾರೆ. ಓಕೆ, ಅದರಲ್ಲೂ 72% ಏನು ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟನ್ನು ಅಥವಾ ಥೆರಪಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಥೆರಪಿ ತೆಗೆದುಕೊಂಡು ಆದಮೇಲೆ ಅದನ್ನು ಕಂಪ್ಲೀಟಾಗಿ ಸಪ್ರೆಸ್ ಮಾಡೋದು ಇಂಪಾರ್ಟೆಂಟ್. ಯಾಕೆಂದರೆ ಇವಾಗ ನಾವು ರಿಕಗ್ನೈಸೇಷನ್ ಮಾಡಿದಾದಮೇಲೆ ಟ್ರೀಟ್ಮೆಂಟನ್ನು ಕೊಟ್ಟಾದ ಮೇಲೂ ಸಹ ಆ ಒಂದು ಡಿಸೀಸ್ ಅಗೇನ್ ಸ್ಪ್ರೆಡ್ ಆಗಬಾರ್ದಲ್ಲ. ಯಾಕೆಂದರೆ HIV ಇವಾಗ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ, ಓಕೆ, ಟ್ರಾನ್ಸ್ಮಿಷನ್ ಆಗುತ್ತೆ. ಈ ಒಂದು ಟ್ರಾನ್ಸ್ಮಿಷನ್ ಸಹ ಆಗದೇ ಇರುವಂತೆ ಅಥವಾ ಕಂಪ್ಲೀಟಾಗಿ ಅದನ್ನು ತಡೆ ಹಿಡಿಬೇಕು, ಸಪ್ರೆಸ್ ಮಾಡಬೇಕು ಅನ್ನುವಂಥ ಕಂಡೀಷನನ್ನು ಸಹ ಎನ್ಶೋರ್ ಮಾಡಲಿಕ್ಕೆ ಈ ಒಂದು ಇನಿಷಿಯೇಟಿವ್ ನಮಗೆ ಸಹಕಾರಿ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಎಫರ್ಟ್ಸ್ ಹಾಕಿರೋ ಪ್ರಕಾರ ಇವರು ರೆಡ್ಯೂಸ್ ಮಾಡಿರೋದು 31% ಅಂತಲೇ ಹೇಳ್ಬೋದು ಗ್ಲೋಬಲ್ ಲೆವೆಲ್ ಎಫರ್ಟ್ಸು. ಭಾರತ ಆವಾಗ 48% ರೆಡ್ಯೂಸನ್ನು ಮಾಡಿದೆ, ಡಿಕ್ಲೈನ್ ಮಾಡಿದೆ, HIV ಇನ್ಫೆಕ್ಷನ್ಸನ್ನು ರೆಡ್ಯೂಸ್ ಮಾಡಿದೆ ಅಂತಲೇ ನಾವು ಕಾಣ್ಬೋದು. ಇದರೊಂದಿಗೆ ನಾವು ಗಮನ ಹರಿಸಬೇಕಾಗಿರೋದು ಕೇವಲ ಈ ಒಂದು ಥೆರಪಿ ಅಥವಾ ಟ್ರೀಟ್ಮೆಂಟ್ನ ಮುಖಾಂತರ ಮಾತ್ರ ನಾವು ರೆಡ್ಯೂಸ್ ಮಾಡಲಿಕ್ಕೆ ಆಗಿಲ್ಲ. ಬೇರೆ ಬೇರೆ ರೀತಿಯಾಗಿಯೂ ಸಹ ಸರ್ಕಾರ ಫೋಕಸನ್ನು ಮಾಡ್ತಾ ಇದೆ. ಪೇಷಂಟ್ ಸೆಂಟ್ರಿಕ್ ಅಪ್ರೋಚನ್ನು
ಅಥವಾ ಸರ್ವಿಸಸ್ಗಳನ್ನು ಇಲ್ಲಿ ತರ್ತಾ ಇದೆ. HIV ಎಪಿಡೆಮಿಕ್ಕನ್ನು ಹೋಗಲಾಡಿಸ್ಲಿಕ್ಕೆ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ ಅಂತಂದರೆ, ಸೊ ತಾಯಿಯಿಂದ ಮಗುವಿಗೆ ಎಷ್ಟು ಮಟ್ಟಿಗೆ ಇದು ಸ್ಪ್ರೆಡ್ ಆಗಬಾರ್ದು ಅಲ್ಲಿ ಸಹ ಅಟೆನ್ಷನ್ ಕೊಟ್ಟಿದ್ದಾರೆ. ಚೈಲ್ಡ್ ಕೇರ್ ಅಟೆನ್ಷನ್, ಪ್ಯಾರೆಂಟ್ಗೆ ಸಂಬಂಧಪಟ್ಟಂಥ ಒಂದು ಅಟೆನ್ಷನ್ ಅಥವಾ ಮದರ್ಹುಡ್ಗೆ ಸಂಬಂಧಪಟ್ಟಂಥ ಅಟೆನ್ಷನ್ಸನ್ನು ಕಾಣ್ಬೋದು. ಸೊ ಇದರಿಂದಲೂ ಸಹ ನಾವು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈವನ್ ಟ್ಯೂಬರ್ಕ್ಯುಲೋಸಿಸ್ಗೆ ಸಂಬಂಧಿಸಿದಂತೆ ಇನ್ಫೆಕ್ಷನ್ಸ್ಗಳು ಏನಿರುತ್ತಲ್ಲ ಅವುಗಳನ್ನು ಮ್ಯಾನೇಜ್ ಮಾಡೋದ್ರಿಂದನೂ ಸಹ ಇಲ್ಲಿ HIV ಹೋಗಲಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಮೊದಲು ಈ ಒಂದು ಥೆರಪಿಯನ್ನು ತರಲಿಕ್ಕೆ CD4 ಕೌಂಟ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗಿದೆ ಅದರ ಆಧಾರದ ಮೇಲೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ವಿ. ಇಯರ್ ವೈಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಟ್ ಇವಾಗ ಇರ್ರೆಸ್ಪೆಕ್ಟಿವ್ ಆಫ್ CD4 ಕೌಂಟ್ ಇದರ ಆಧಾರದ ಮೇಲೆ ಇದು ಟಿ ಸೆಲ್ಸ್ಗೆ ಸಂಬಂಧಪಟ್ಟಂತೆ, ಇಮ್ಯುನಾಲಜಿಕಲ್ ಸೆಲ್ಸ್ಗೆ ಸಂಬಂಧಪಟ್ಟಂತೆ ನಾವು CD4 ಕಾಣ್ತೇವೆ. ಸೊ ಈ ಒಂದು CD4 ಕೌಂಟ್ನ ಆಧಾರದ ಮೇಲೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇಮ್ಯುನಾಲಜಿಕಲ್ ಸ್ಟೇಟಸ್ ಎಷ್ಟು ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ಇನ್ಫೆಕ್ಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇದರ ಆಧಾರದ ಮೇಲೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಟ್ರೀಟ್ಮೆಂಟನ್ನು ಎಲ್ಲರಿಗೂ ಅವೈಲೇಬಲ್ ಇರುವಂತೆ ಪೇಷಂಟ್ ಸೆಂಟ್ರಿಕ್ ಅಪ್ರೋಚನ್ನು ಸಹ ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದಾಗಿದೆ. ಇದರೊಂದಿಗೆ ನಾವಿಲ್ಲಿ ಗಮನ ಹರಿಸ್ಬೋದು HIV ಅಥವಾ ಏಡ್ಸನ್ನು ಹೋಗಲಾಡಿಸ್ಲಿಕ್ಕಂತಲೇ ಸರ್ಕಾರದ ಎಫರ್ಟ್ಸ್ಗಳು ಇವಾಗ 5th ಫೇಸಲ್ಲಿದೆ. ಆನ್ಗೋಯಿಂಗ್ ಅಥವಾ 5th ಫೇಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಸಂಬಂಧಪಟ್ಟಂತೆ ರಿಡಕ್ಷನನ್ನು ಮಾಡಬೇಕು. ಆ್ಯನ್ಯುವಲ್ ಬೇಸಿಸ್ ಮೇಲೆ ಈ ಒಂದು ಇನ್ಫೆಕ್ಷನ್ಸನ್ನು ರೆಡ್ಯೂಸ್ ಮಾಡಬೇಕು. 80% ಅಷ್ಟು ಇನ್ಫೆಕ್ಷನ್ಸನ್ನು ರೆಡ್ಯೂಸ್ ಮಾಡಬೇಕು. ಅಥವಾ ಇದಕ್ಕೆ ರಿಲೇಟೆಡ್ ಇರುವಂತಹ ಒಂದು ಡೆತ್ ಅಥವಾ ಮೋರ್ಟ್ಯಾಲಿಟಿಯನ್ನು ನಾವು ರೆಡ್ಯೂಸ್ ಮಾಡಬೇಕು. 80% ಅಷ್ಟು ರೆಡ್ಯೂಸ್ ಮಾಡಬೇಕು. ಎಲಿಮಿನೇಷನನ್ನು ಮಾಡಬೇಕು. ಈ ಒಂದು HIV ಸಂಬಂಧಿಸಿದಂತೆ ಟಾರ್ಗೆಟನ್ನು ಸಹ ಹಾಕ್ಕೊಂಡಿದೆ ಅಂತ. ಸೊ ಇಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ನ ಆಧಾರದ ಮೇಲೆ ಒಂದು ಆಂಬಿಷಿಯಸ್ ಟಾರ್ಗೆಟ್ ಎಷ್ಟು ಏನಿದೆ ಅಂತಂದರೆ ಇದು ಇಂಪಾರ್ಟೆಂಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಏಡ್ಸ್ಗೆ ಸಂಬಂಧಪಟ್ಟಂತೆ 95 ಹಾಗೂ 95 ಅಂತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಅಥವಾ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಸೊ ಈ ಒಂದು ಟಾರ್ಗೆಟ್ ಯಾವಾಗಿದೆ ಅಂತಂದರೆ 2025. ಈ ಒಂದು ಟಾರ್ಗೆಟ್ ನಡಿನಲ್ಲಿ ಐಡೆಂಟಿಫೈ ಮಾಡೋ ಪ್ರಕಾರ ಇಲ್ಲಿ HIV ಸಂಬಂಧಪಟ್ಟಂಥ ಸ್ಟೇಟಸನ್ನು ಸಹ ನಾವು ಫಸ್ಟ್ ರಿಕಗ್ನೈಸೇಷನ್ ಮಾಡಬೇಕು. ಪೀಪಲ್ ಲಿವಿಂಗ್ ವಿತ್ HIV ಅನ್ನುವಂಥ ಒಂದು ಸ್ಟೇಟಸ್, ಯಾರ್ಯಾರಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದು ಸಹ ಬೇಸಿಕಲಿ ಫಸ್ಟ್ ಏನಂತಂದರೆ ಐಡೆಂಟಿಫಿಕೇಷನ್ ಅಂತಲೇ ಹೇಳ್ಬೋದು. ಸ್ಟೇಟಸನ್ನು ನಾವಿಲ್ಲಿ ಗಮನ ಹರಿಸಬೇಕು. ಸೆಕೆಂಡ್, ಐಡೆಂಟಿಫಿಕೇಷನ್ ಮಾಡಿದಾದಮೇಲೆ ಅವರಿಗೆ ನಾವು ಏನು ಮಾಡಬೇಕು, ಟ್ರೀಟ್ಮೆಂಟನ್ನು ಮಾಡಬೇಕು. ಅಂದರೆ ಥೆರಪಿಯನ್ನು ನಾವಿಲ್ಲಿ ಪ್ರೊವೈಡ್ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಸೊ ಇದರೊಂದಿಗೆ ರಿಕಗ್ನೈಸೇಷನ್ ಆದಮೇಲೆ ಅಥವಾ ಥೆರಪಿ ಆದಮೇಲೆ ಡಿಸೀಸು ಸ್ಪ್ರೆಡ್ ಆಗಬಾರ್ದು, ಕಂಪ್ಲೀಟಾಗಿ ಸಪ್ರೆಸ್ ಆಗಬೇಕು. ಸೊ ಈ ರೀತಿಯಾಗಿ 3 ಹಂತದಲ್ಲಿ ನಾವು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ: ರಿಕಗ್ನೈಸೇಷನ್, ಟ್ರೀಟ್ಮೆಂಟ್ ಮತ್ತು ಸಪ್ರೇಷನ್. ಸೊ ಇದರಿಂದ ನಾವು ಹೋಗಲಾಡಿಸ್ಲಿಕ್ಕೆ ಸಾಧ್ಯತೆ ಇದೆ ಈ ಒಂದು HIV. ಸೊ ಹಾಗಾಗಿ ಸರ್ಕಾರ ಮಾಡಿರುವಂತಹ ಎಫರ್ಟ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಅಗೇನ್ ಇಲ್ಲಿ ಮತ್ತೆ CD4 ಕೌಂಟ್ಗೆ ಸಂಬಂಧಪಟ್ಟಂತೆ ಎಂಫೋಸಿಸನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ. ಸೊ ಭಾರತ ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಟಾರ್ಗೆಟ್ನನ್ನು ಕಂಪೇರ್ ಮಾಡಿದರೆ ಅಥವಾ ಎಫರ್ಟ್ಸನ್ನು ಕಂಪೇರ್ ಮಾಡಿದರೆ, ರಿಸಲ್ಟ್ಸನ್ನು ಕಂಪೇರ್ ಮಾಡಿದರೆ ಮುಂದಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಸಕ್ಸಸ್ಸಿವ್ ಆಗಿ ಮಾಡಲಿಕ್ಕೆ ಸರ್ಕಾರನೂ ಸಹ ಸಾಕಷ್ಟು ಫಂಡಿಂಗನ್ನು ಹಾಕ್ತಾ ಇದೆ. ರೆಗ್ಯುಲರ್ ಬೇಸಿಸ್ ಮೇಲೆ ಈ ಒಂದು ಯೋಜನೆಯನ್ನು ಸಹ ಮಾನಿಟರ್ ಮಾಡ್ತಾ ಇದೆ ಅನ್ನೋದನ್ನು ಕಾಣ್ಬೋದು. ಕಾಂಪ್ಲಿಮೆಂಟರಿ ಸಹ ಸಾಕಷ್ಟು ಯೋಜನೆಯನ್ನು ಅಂದರೆ ಪ್ಯಾರ್ಲಲಿ ಇದರೊಂದಿಗೆ ಬೇರೆ ಬೇರೆ ಯೋಜನೆಗಳು ಸಹ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಹಕಾರಿಯಾಗಿದ್ದಾವೆ ಅಂತ ನಾವು ಕಾಣ್ಬೋದು. ಸೊ ಹೆಲ್ತ್ ರಿಲೇಟೆಡ್ ಇರುವಂತಹ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ, ಸರ್ಕಾರದಿಂದ ಬಂದಿರುವಂತಹ ಬೆಸ್ಟ್ ರಿಸಲ್ಟ್ಸ್ಗಳನ್ನು ನಾವು ಕೋಟ್ ಮಾಡುವಾಗ ಇದನ್ನು ಎಂಫಸಿಸ್ ಮಾಡ್ಬೋದು. ಸೊ ಇವಾಗ ಫ್ರೀ ಆರ್ಟ್ ಇನಿಷಿಯೇಟಿವ್ನ ಮುಖಾಂತರ ನಾವು ಎಷ್ಟು ಮಟ್ಟಿಗೆ ಹೋಗಲಾಡಿಸಿವಿ HIV ಅಥವಾ ಏಡ್ಸ್ ಎಪಿಡೆಮಿಕ್ನ ಒಂದು ಕರ್ವನ್ನೇ ಭಾರತ ಬದಲಾವಣೆ ಮಾಡಲಿಕ್ಕೆ ಎಫರ್ಟ್ಸನ್ನು ಹಾಕಿದೆ ಅಥವಾ ಪರಿಶ್ರಮವನ್ನು ಹಾಕಿದೆ ಅಂತಲೇ ಕಾಣ್ಬೋದು. ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಕ್ವಾಲಿಟಿ ಹೆಲ್ತ್ ಸರ್ವಿಸಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಿರುವಂಥ ಫ್ರೀ ಇನಿಷಿಯೇಟಿವ್ ಇವಾಗ ಈ ಒಂದು ಥೆರಪಿ ಅವೈಲೇಬಲ್ ಇರುವಂತೆ, ಅಫೋರ್ಡಬಲ್ ಇರುವಂತೆ, ಎಲ್ಲರಿಗೂ ಸಹ ಸಿಗುವಂತೆ ಮಾಡಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು. ಸೊ ಇದರಿಂದ ನಾವು ಲರ್ನಿಂಗನ್ನು ಪ್ರೊವೈಡ್ ಮಾಡಬೇಕು. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಇಶ್ಯೂಸ್ ಇದ್ದಾವೆ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಹೇಗೆ ಇದು ಕಮ್ಯುನಿಟಿ ಆಧಾರದ ಮೇಲೆ ಅಥವಾ ಇಂಡಿವಿಜುವಲ್ನ ಆಧಾರದ ಮೇಲೆ ಫೋಕಸ್ ಮಾಡೋದಾಗಲಿ ಅಥವಾ ಸಾಕಷ್ಟು ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಎಲ್ಲ ಯೋಜನೆಗಳನ್ನು ಇವತ್ತು ಮರ್ಜ್ ಮಾಡೋದ್ರ ಮುಖಾಂತರ ಅಥವಾ ಸಪೋರ್ಟನ್ನು ಮಾಡೋದ್ರ ಮುಖಾಂತರ ನಾವು ಸಕ್ಸಸ್ ಆಗಿದ್ದೀವಿ ಅನ್ನುವಂಥ ಎಲ್ಲ ಕಂಟೆಕ್ಸ್ಟನ್ನು ಆರ್ಟಿಕಲ್ನ ಮುಖಾಂತರ ನಾವು ಕವರ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಬಿ ಸಪೋರ್ಟೆಡ್ ಬೈ ದ ಎನ್ವಿರಾನ್ಮೆಂಟ್ ಇನ್ ಅ ಗಿವನ್ ಏರಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಏರಿಯಾನಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಎನ್ವಿರಾನ್ಮೆಂಟಿಂದ ಸಪೋರ್ಟ್ ಆಗಿದೆ. ಈ ಒಂದು ಕಂಡೀಷನ್ಗೆ ನಾವು ಏನಂತ ಕರಿತೀವಿ? ಪಾಪ್ಯುಲೇಷನ್, ಕ್ಯಾರಿಂಗ್ ಕೆಪಾಸಿಟಿ, ಪಿರಾಮಿಡ್ ಆಫ್ ನಂಬರ್ ಆರ್ ಬಯೋಮಾಸ್ ಅನ್ನುವಂಥದ್ದಾಗಿ ನನ್ ಆಫ್ ದಿ ಅಬೋವ್ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.